Okay. So, good evening to all of you. After some time, we are meeting, continuing the discussion. So, ಹಿಂದಿನ ತರಗತಿಯಲ್ಲಿ ನಾವು ಸಿಪಾಯಿ ದಂಗೆಯ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೆ. ಆ ದಂಗೆ ಹೇಗೆ ಸ್ಟಾರ್ಟ್ ಆಯಿತು, ಅದಕ್ಕೆ ಕಾರಣಗಳೇನು ಅಂತ ನಾವು ನೋಡಿದ್ವಿ. ಅಲ್ಲಿದ್ದಂಥ ನಾಯಕರುಗಳು ಯಾರು ಅಂತ ಚರ್ಚೆಯನ್ನು ಮಾಡಿದ್ವಿ. ಸೊ ಈಗ ಆ ದಂಗೆಯ ವೈಫಲ್ಯಕ್ಕೆ ಕಾರಣಗಳೇನು, ವಾಟ್ ಆರ್ ದ ರೀಸನ್ಸ್ ದಟ್ ಲೆಡ್ ಟು ದ ಫೇಲ್ಯೂರ್ ಆಫ್ ದ ಮ್ಯೂಟಿನಿ. ಕೆಲವು ಮುಖ್ಯವಾದಂಥ ಕಾರಣಗಳನ್ನು ನಾನು ಈಗ ಅಲ್ಲಿ ನೋಟ್ ಮಾಡ್ತೇನೆ. ದಂಗೆಯ ವೈಫಲ್ಯಕ್ಕೆ ಕಾರಣಗಳೇನು, ಸೊ ಯಾವ ಕಾರಣಕ್ಕಾಗಿ ದಂಗೆ ವಿಫಲವಾಯಿತು ಅಂತ ನಾವು ನೋಡಬೇಕು. ಅದರಲ್ಲಿ ಮೊಟ್ಟ ಮೊದಲನೇದಾದಂಥ ಸಂಗತಿ ಅಂತ ಹೇಳಿದರೆ ಲ್ಯಾಕ್ ಆಫ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಸರಿಯಾದಂತಹ ಯೋಜನೆ ಮತ್ತು ಸಂಘಟನೆಯನ್ನು ನಮ್ಮ ನಾಯಕರು ಮಾಡಲಿಲ್ಲ ಅನ್ನುವಂಥದ್ದು. ಪ್ಲ್ಯಾನಿಂಗ್ ಆ್ಯಂಡ್ ಕೋಆರ್ಡಿನೇಷನ್. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದಾಗ ಅದಕ್ಕೆ ಸರಿಯಾದಂತಹ ಯೋಜನೆ ಮತ್ತು ಸಾಮರಸ್ಯ ಅಂತ ಹೇಳ್ತೀವಿ. ಕೋಆರ್ಡಿನೇಷನ್ ಅಂದರೆ ಗೋಯಿಂಗ್ ಟುಗೆದರ್. ಸೊ ನಮ್ಮ ನಾಯಕರೇನಿದ್ರು, ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ, ಪೇಶ್ವೆ ಆಗಿದ್ದಂತಹ ನಾನಾ ಸಾಹೇಬ್, ತಾಂತಿಯಾ ಟೋಪೆ, ಬೇಗಂ ಹಜರತ್ ಮಾನ್ ಮತ್ತು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಮುಂತಾದವರು ಹೋರಾಟವನ್ನು ಮಾಡಿದರು, ಇಲ್ಲ ಅಂತಲ್ಲ. ಆದರೆ ಆ ಹೋರಾಟದಲ್ಲಿ ಒಂದು ಯೋಜನೆ ಇರಲಿಲ್ಲ, ವ್ಯವಸ್ಥಿತವಾದಂತಹ ಒಂದು ಪ್ಲ್ಯಾನಿಂಗ್ ಇರಲಿಲ್ಲ. ಮತ್ತು ಕೋಆರ್ಡಿನೇಷನ್ ಅಂದರೆ ಸಾಮರಸ್ಯ, ಅಂದರೆ ಶತ್ರುಗಳನ್ನು ನಾವು ಹೇಗೆ ಎದುರಿಸಬೇಕು, ಅವರ ಬಲಾಬಲ ಏನು, ನಮ್ಮ ಸ್ಟ್ರೆಂತ್ ಏನು, ಅವರು ಎಲ್ಲಿ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾರೆ, ನಾವು ಹೇಗೆ ಅದಕ್ಕೆ ಪ್ರತಿ ದಾಳಿಯನ್ನು ಮಾಡಬೇಕು, ಇವುಗಳ ಬಗ್ಗೆ ಸೂಕ್ತವಾದಂತಹ ಒಂದು ಯೋಜನೆ, ಒಂದು ಆ್ಯಕ್ಷನ್ ಪ್ಲ್ಯಾನ್ ಅಂತ ಹೇಳ್ತೀವಿ. ಈಗಿನ ಭಾಷೆಯಲ್ಲಿ ಹೇಳೋದಾದರೆ ಆ್ಯಕ್ಷನ್ ಪ್ಲ್ಯಾನ್ ಅಂತ ನಾವು ಹೇಳ್ತೀವಿ, ಕ್ರಿಯಾ ಯೋಜನೆ ಅಂತ ಹೇಳ್ತೀವಿ. ಆ ಕ್ರಿಯಾ ಯೋಜನೆ ಅನ್ನೋದು ನಮ್ಮ ಹತ್ರ ಇರಲಿಲ್ಲ. ಅದನ್ನ ಇಂಗ್ಲೀಷಲ್ಲಿ ಇನ್ನೊಂದು ಪದ ಕೂಡ ಬಳಸ್ತೀವಿ, ಸ್ಟ್ರಾಟಜಿ ಅಂತ ಹೇಳ್ತೀವಿ. ಯಾವುದೇ ಕೆಲಸವನ್ನು ಮಾಡಬೇಕಾದಾಗ ಅದಕ್ಕೆ ಸ್ಟ್ರಾಟಜಿ ಅಂತ ಇರಬೇಕು, ಒಂದು ವ್ಯೂಹ ಅಂತ ಇರಬೇಕು. ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಪೂರ್ವ ತಯಾರಿಯನ್ನು ಮಾಡಿಕೊಂಡಿದ್ರೆ ನಾವು ಇಂತಹ ಹೋರಾಟಗಳನ್ನು ಯಶಸ್ವಿಯಾಗಿ ಮಾಡಬಹುದು. ಸೊ ಅದರ ಕೊರತೆ ಇಲ್ಲಿ ಇತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಹಾಗಾಗಿ ಇದು ಯಶಸ್ವಿಯಾಗಲಿಕ್ಕೆ ಆಗದೇ ಇರೋದಕ್ಕೆ ಇದು ಒಂದು ಕಾರಣ. ಇನ್ನು ಎರಡನೇ ಕಾರಣ ಯಾಕೆ ಫೇಲ್ಯೂರ್ ಆಯಿತು ಅಂತ ಹೇಳಿದರೆ, ಆಲ್ ದ ಸೆಕ್ಷನ್ಸ್ ಆಫ್ ದ ಸೊಸೈಟಿ ಡಿಡ್ ನಾಟ್ ಪಾರ್ಟಿಸಿಪೇಟ್. ಸಮಾಜದ ಎಲ್ಲ ವರ್ಗಗಳು ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಡಿಡ್ ನಾಟ್ ಪಾರ್ಟಿಸಿಪೇಟ್ ಅಂತ ಹೇಳ್ತೀವಿ. ಸಮಾಜದ ಎಲ್ಲ ವರ್ಗಗಳು ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅಂದರೆ ಏನು? ಯಾವುದೇ ಒಂದು ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಂಡ್ರೆ ಅದು ಸಹಜವಾಗಿ ಯಶಸ್ವಿ ಆಗೇ ಆಗುತ್ತೆ, ವೆನ್ ಎವ್ರಿಬಡಿ ಪಾರ್ಟಿಸಿಪೇಟೆಡ್. ಆದರೆ ಇಲ್ಲೇನಾಯಿತು, ಎಲ್ಲ ವರ್ಗಗಳು, ನಮ್ಮ ದೇಶದ ಎಲ್ಲ ವರ್ಗಗಳು ಇದರಲ್ಲಿ ಪಾಲ್ಗೊಳ್ಳಿಲ್ಲ. ವಿಶೇಷವಾಗಿ ಯಾರ್ಯಾರು ಪಾಲ್ಗೊಳ್ಳಿಲ್ಲ ಅಂತ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಲ್ಯಾಂಡ್ ಲಾರ್ಡ್ಸ್, ಇವರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ. ಜಮೀನ್ದಾರರು ಇದರಲ್ಲಿ ಪಾಲ್ಗೊಳ್ಳಿಲ್ಲ. ಕಾರಣ ಏನು ಅಂತ ನಾವು ಹಿಂದಿನ ಚರ್ಚೆಯಲ್ಲಿ ನಿಮಗೆ ಹೇಳಿದ್ದೆ. ಲಾರ್ಡ್ ಕಾರ್ನ್ವಾಲಿಸ್ ಅವರ ಬಗ್ಗೆ ಮಾತನಾಡ್ತಾ ಹೇಳಿದ್ದೆ. ಈ ಜಮೀನ್ದಾರರುಗಳು ಯಾಕೆ ಪಾಲ್ಗೊಳ್ಳಿಲ್ಲ ಅಂದರೆ, ಅವರ ನಿಷ್ಠೆ ಬ್ರಿಟಿಷರಿಗೆ, ಈಸ್ಟ್ ಇಂಡಿಯಾ ಕಂಪನಿಗೆ ಜಾಸ್ತಿ ಇತ್ತೇ ಹೊರತು ದೇಶದ ಬಗ್ಗೆ ಇರಲಿಲ್ಲ ಅಂತ ಈಗ ಆಲ್ರೆಡಿ ಚರ್ಚೆಯಲ್ಲಿ ಹೇಳಿದ್ದೇನೆ. ದೇ ಆರ್ ಲಾಯಲ್ ಟು ದ ಕಂಪನಿ, ನಾಟ್ ಫಾರ್ ದ ಕಂಟ್ರಿ ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಏನು ಸಾವಿರಾರು ಜಮೀನ್ದಾರರುಗಳಿದ್ದರು, ಅವರೆಲ್ಲ ಈ ದಂಗೆಯಲ್ಲಿ ಪಾಲ್ಗೊಳ್ಳಿಲ್ಲ. ಅಷ್ಟೇ ಅಲ್ಲ, ದೇ ಸಪೋರ್ಟೆಡ್ ದ ಬ್ರಿಟಿಷರ ಪರವಾಗಿಯೇ ಅವರು ಬೆಂಬಲವನ್ನು ಕೊಟ್ಟಿದ್ದರಿಂದ ಈ ದಂಗೆ ವಿಫಲವಾಗಲಿಕ್ಕೆ ಅದು ಬಹಳ ಮುಖ್ಯವಾದ ಕಾರಣವಾಗುತ್ತೆ. ಹಾಗೆಯೇ ಮತ್ತಾರು ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅಂದರೆ, ಈಸ್ಟ್ ಇಂಡಿಯಾ ಕಂಪನಿ ಎಂಪ್ಲಾಯೀಸ್, ಅಲ್ಲಿ ಯಾರು ಕೆಲಸಕ್ಕೆ ಸೇರಿದ್ರು, ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ಅಂತ ಹೇಳ್ತೀವಿ, ಅವರು ಇದರಲ್ಲಿ ಭಾಗವಹಿಸಲಿಲ್ಲ. ದೇ ಆಲ್ಸೋ ಡಿಡ್ ನಾಟ್ ಪಾರ್ಟಿಸಿಪೇಟ್. ಯಾಕೆ? ಅವರು ಆಲ್ರೆಡಿ ಕಂಪನಿಯಲ್ಲಿ ಜಾಬಿಗೆ ಸೇರಿಕೊಂಡಿರೋದ್ರಿಂದ ಯಾರು ಅವರಿಗೆ ಸಂಬಳ ಕೊಡ್ತಿದ್ರೋ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಟ್ಸ್ ಆಬ್ವಿಯಸ್ ದಟ್ ಯು ಕೆನಾಟ್ ರೆಬೆಲ್ ಅಗೇನ್ಸ್ಟ್ ದಿ ಓನರ್ ಆಫ್ ದ ಕಂಪನಿ. ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀರೋ ಆ ಕಂಪನಿಯವರ ವಿರುದ್ಧವೇ ನೀವು ದಂಗೆ ಮಾಡಲಿಕ್ಕಾಗಲ್ಲ. ದಂಗೆ ಹೋದರೆ ನೀವು ಜಾಬು ಹೋಗುತ್ತೆ, ಸಂಬಳನೂ ಹೋಗುತ್ತೆ. ಸೊ ಹಾಗಾಗಿ ಆ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸಕ್ಕೆ ಇದ್ದಂತಹ ಭಾರತೀಯ ನೌಕರರು, ಅಂದರೆ ಮಧ್ಯಮ ವರ್ಗದ ಯುವಕರು ಏನು ಕೆಲಸಕ್ಕೆ ಸೇರಿಕೊಂಡಿದ್ರು,
ಅವರೆಲ್ಲ ಏನು ಮಾಡಿದರು, ಈಸ್ಟ್ ಇಂಡಿಯಾ ಕಂಪನಿಗೆ ಸಪೋರ್ಟ್ ಮಾಡಿದರು. ನಾವು ಇದರಲ್ಲಿ ಪಾಲ್ಗೊಂಡ್ರೆ ವಿ ಲೂಸ್ ಅವರ್ ಜಾಬ್, ನಮ್ಮ ಉದ್ಯೋಗ ಹೋಗುತ್ತೆ, ಸಂಬಳ ಹೋಗುತ್ತೆ, ಸಮಾಜದಲ್ಲಿ ಒಂದು ಸ್ಥಾನಮಾನ ಹೋಗುತ್ತೆ ಅಂದ್ಕೊಂಡು ಅವರು ಪಾಲ್ಗೊಳ್ಳಿಲ್ಲ. ಆದರೆ ನೀವು ಈಗಿನ ಕಾಲದ ಯುವಕರು ಹೇಗೆ ಯೋಚನೆ ಮಾಡಬೇಕು ಅಂದರೆ, ಜಾಬಿಗಿಂತ ದೇಶ ಮುಖ್ಯ ಅನ್ನುವ ಚಿಂತನೆ ನಮ್ಮಲ್ಲಿರಬೇಕು. ಜಾಬ್ ಬೇಕಾದ್ರೆ ಹೋದರೆ ಇನ್ನೊಂದು ತೊಗೊಳ್ಬೋದು, ಆದರೆ ದೇಶ ಕಳ್ಕೊಂಡ್ರೆ ಇನ್ನೊಂದು ದೇಶ ನಮಗೆ ಸಿಗಲ್ಲ. ಈಗೆಲ್ಲ ನೀವು ನೋಡ್ತಿದ್ದೀರಿ, ಯುಕ್ರೇನಲ್ಲಿ ಸಿಕ್ಕಂಥ ಭಾರತೀಯರ ಪಾಡು ಏನು ಅಂತ ದಿನ ನ್ಯೂಸಲ್ಲಿ ನೋಡ್ತಿದ್ದೀರಿ. ಅವ್ರಿಗೆ ಈಗ ನಮ್ಮ ಫ್ಲ್ಯಾಗಿನ ಬೆಲೆ ಏನು ಅಂತ ಗೊತ್ತಾಗ್ತಾಯಿದೆ. ನಮ್ಮ ಫ್ಲ್ಯಾಗ್ ಹಿಡಿದ್ರೆ ಏನು ಗೌರವ ಅನ್ನೋದು ಆ ಯುಕ್ರೇನಲ್ಲಿ ಸಿಕ್ಕವ್ರಿಗೆ ಗೊತ್ತಾಗ್ತಾಯಿದೆ. ಸೊ ಹಾಗಾಗಿ ಇವತ್ತು ನೀವು ಯುವಕರಿಗೆ ಈ ವಿಶೇಷ ಮಾಹಿತಿ ನಿಮಗೆ ಕೊಡೋದು, ನಿಮಗೆ ಜಾಬ್ ಹೋಗ್ಬೋದು, ಆದರೆ ದೇಶ ಕಳ್ಕೋಬಾರ್ದು. ಜಾಬ್ ಹೋದರೆ ಹೋಗಲಿ, ಇನ್ನೊಂದು ಕಡೆ ಎಲ್ಲೋ ಕೆಲಸ ಮಾಡಿದರೆ ಆಯಿತು. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮ ಅಂದಿನ ಕಾಲದ ಯುವಕರು ಹಾಗೆ ಯೋಚನೆ ಮಾಡಲಿಲ್ಲ. ಅವ್ರಿಗೆ ಈಸ್ಟ್ ಇಂಡಿಯಾ ಕಂಪನಿ ನೌಕರಿನೇ ಒಂದು ದೊಡ್ಡ ಏನು ಇಂದ್ರ ಪದವಿ ಅಂತ ಹೇಳ್ತೀವಿ ನಾವು. ಭಾಳ ಖುಷಿ ಆಗಿಬಿಟ್ಟಿದ್ರು, ಅಯ್ಯೋ ದೊಡ್ಡ ಕಂಪನಿಯಲ್ಲಿದ್ದೇವೆ, ಜಾಬ್ ಯಾಕೆ ಕಳ್ಕೊಳ್ಳೋದು ಅಂತ. ಸೊ ಹಾಗಾಗಿ ಈ ಮಧ್ಯಮ ವರ್ಗದ ಯುವಕರು ಅದರಲ್ಲಿ ಪಾಲ್ಗೊಂಡಿದ್ದರೆ ಬಹುಶಃ ಈ ದಂಗೆ ಸಕ್ಸಸ್ಫುಲ್ ಆಗ್ತಿತ್ತು. ಆದರೆ ಅವರು ಕೂಡ ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅನ್ನೋದು ಬಹಳ ವಿಷಾದಕರ, ರಿಗ್ರೆಟ್ಫುಲ್ ಅಂತ ಹೇಳ್ತೀನಿ. ಇನ್ನು ಮತ್ಯಾರು ಇದರಲ್ಲಿ ಪಾಲ್ಗೊಳ್ಳಿಲ್ಲ ಅಥವಾ ಅದಕ್ಕೆ ಸಹಕರಿಸಲಿಲ್ಲ ಅಂತ ಹೇಳಿದರೆ, ಕೆಲವೊಂದು, ಎಲ್ಲರೂ ಅಂತ ನಾನು ಹೇಳಲ್ಲ, ಪ್ರಿನ್ಸ್ಲಿ ಸ್ಟೇಟ್ಸ್, ಪ್ರಬಲವಾಗಿದ್ದಂತಹ ಕೆಲವು ಅರಸ ಮನೆತನಗಳೇನಿವೆ ಅವರು ಇದರಲ್ಲಿ ಪಾಲ್ಗೊಳ್ಳಿಲ್ಲ. ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಹೇಳಿದರೆ ಸಂಸ್ಥಾನಿಕ ಪ್ರಾಂತ್ಯಗಳು ಅಂತ ಹೇಳ್ತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹೈದರಾಬಾದದ ನಿಜಾಮ ಇದರಲ್ಲಿ ಪಾಲ್ಗೊಳ್ಳಿಲ್ಲ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹೈದರಾಬಾದ್, ಯಾಕಂದರೆ ಅದು ದೊಡ್ಡ ಪ್ರಾಂತ್ಯ. ನಮ್ಮ ಎಲ್ಲ ಪ್ರಾಂತ್ಯಗಳಲ್ಲಿ ಸುಮಾರು ನಮ್ಮಲ್ಲಿ 500ಕ್ಕೂ ಹೆಚ್ಚು ಪ್ರಾಂತ್ಯಗಳು ಇದ್ದವು. 500+ ಅಂತ ಹೇಳ್ತೀವಿ. ಆ 500ಕ್ಕೂ ಹೆಚ್ಚು ಪ್ರಾಂತ್ಯಗಳಲ್ಲಿ ದೊಡ್ಡ ಸಂಸ್ಥಾನ ಯಾವುದು ಅಂದರೆ ಹೈದರಾಬಾದ್. ಬಟ್ ದ ನಿಜಾಮ್ ಆಫ್ ಹೈದರಾಬಾದ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಮ್ಯೂಟಿನಿ. ಅವನು ಈ ದಂಗೆಯಲ್ಲಿ ಪಾಲ್ಗೊಳ್ಳಿಲ್ಲ. ಯಾಕಂದರೆ ಅವನಿಗೇನು ಅಂದರೆ, ದಂಗೆ ಏನಾದರೂ ಸಕ್ಸಸ್ಫುಲ್ ಆಗಿಬಿಟ್ರೆ, ಬ್ರಿಟಿಷರು ಈ ದಂಗೆಯಲ್ಲಿ ಸೋತು ಹೋಗ್ಬಿಟ್ರೆ, ನಾಳೆ ಅವನು ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಡ್ತೀನಿ, ಬೇರೆಯವರು ನನ್ನ ಮೇಲೆ ದಾಳಿ ಮಾಡ್ತಾರೆ ಅನ್ನುವ ಭಯದಲ್ಲಿ ಅವನಿದ್ದಿದ್ದರಿಂದ ತನ್ನ ಸ್ವಾರ್ಥಕ್ಕಾಗಿ, ಸೆಲ್ಫಿಶ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಅದಕ್ಕೆ, ತನ್ನ ಒಂದು ಸ್ವಾರ್ಥದ ಉದ್ದೇಶಕ್ಕಾಗಿ ಅವನೇನು ಮಾಡಿದ, ಇದರಲ್ಲಿ ಪಾಲ್ಗೊಳ್ಳಿಲ್ಲ. ಬದಲಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಮಾಡ್ತಾನೆ, ಸಪೋರ್ಟ್ ಮಾಡ್ತಾರೆ, ಬೆಂಬಲ ಕೊಡ್ತಾರೆ, ನೀವು ಈ ದಂಗೆಯನ್ನು ಹತ್ತಿಕ್ಕಿರಿ ಅಂತ ಹೇಳ್ತಾರೆ. ಮತ್ತು ಹಾಗೆ ನಮ್ಮಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿತ್ತು. ಈವನ್ ನಮ್ಮ ಮೈಸೂರು ಪ್ರಾಂತ್ಯ ಕೂಡ ಅದೇ ಪಟ್ಟಿಯಲ್ಲಿ ಬರುತ್ತೆ. ಮೈಸೂರಿನಲ್ಲಿದ್ದಂಥ ಅರಸರು ಅವರು ಯಾರೂ ಈ ದಂಗೆಯಲ್ಲಿ ಪಾಲ್ಗೊಳ್ಳಿಲ್ಲ. ಉತ್ತರ ಭಾರತದಲ್ಲಿ ಸಾಕಷ್ಟು ರಾಜವಂಶಗಳು, ಮನೆತನಗಳಿದ್ವು, ಅವರು ಯಾರೂ ಇದರಲ್ಲಿ ಪಾಲ್ಗೊಳ್ಳಿಲ್ಲ. ಬಹುಶಃ ಈ 500ಕ್ಕೂ ಹೆಚ್ಚು ರಾಜರು, ವಂಶಗಳು ಏನಿತ್ತು, ಇವರೆಲ್ಲ ದಂಗೆಯಲ್ಲಿ ಪಾಲ್ಗೊಂಡಿದ್ರೆ ನನ್ನ ಪ್ರಕಾರ 1857ರಲ್ಲೇ ನಮಗೆ ಸ್ವಾತಂತ್ರ್ಯ ಸಿಕ್ಬಿಡ್ತಿತ್ತು. ಖಂಡಿತವಾಗಿ ವಿ ವುಡ್ ಹ್ಯಾವ್ ಡಿಫೀಟೆಡ್ ದಿ ಬ್ರಿಟಿಷರ್ಸ್ ವೆರಿ ಈಸಿಲಿ ಇಫ್ ಆಲ್ ದೀಸ್ ಫೆಲೋಸ್, ಪ್ರಿನ್ಸ್ಲಿ ರೂಲರ್ಸ್ ಹ್ಯಾಡ್ ಪಾರ್ಟಿಸಿಪೇಟೆಡ್ ಇನ್ ದ ಮ್ಯೂಟಿನಿ. ಬಟ್ ಅನ್ಫಾರ್ಚುನೇಟ್ಲಿ ಹಾಗಾಗಲಿಲ್ಲ. ಇವರೆಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ದಂಗೆಯಲ್ಲಿ ಪಾಲ್ಗೊಳ್ಳಿಲ್ಲ. ಅವರು ಬ್ರಿಟಿಷರ ಪರವಾಗಿ ನಿಂತ್ಕೊಂಡ್ರೆ ಹೊರತು ದೇ ವೇರ್ ಪ್ರೋ ಬ್ರಿಟಿಷ್ ಅಂತ ಹೇಳ್ತೀವಿ. ಅವರು ಪ್ರೋ ಭಾರತ್ ಆಗಬೇಕಾಗಿತ್ತು, ದೇ ವೇರ್ ಪ್ರೋ ಬ್ರಿಟಿಷ್ ಅಂತ ಹೇಳ್ತೀವಿ. ಭಾರತದ ಪರವಾಗಿ ಇರೋದ್ರ ಬದಲಾಗಿ ಬ್ರಿಟಿಷರ ಪರವಾಗಿ ಅವರು ನಡೆದುಕೊಂಡ್ರು. ಬ್ರಿಟಿಷರ ಪರವಾಗಿ ಇದ್ದರೆ ಹೊರತು ನಮ್ಮ ದೇಶದ ಪರವಾಗಿ ಇವರು ಯಾರೂ ನಡೆದುಕೊಳ್ಳಿಲ್ಲ. ಅದರ ಫಲವಾಗಿ ನಾವು ದಂಗೆಯಲ್ಲಿ ವಿಫಲವಾದ್ವಿ ಅಂತ ಹೇಳ್ತೀವಿ. ಇದು ಇನ್ನೊಂದು ಕಾರಣ. ನೆಕ್ಸ್ಟ್, ಈಗ ಮುಂದಿನ ಸ್ಲೈಡಲ್ಲಿ ಮುಂದಿನ ಪಾಯಿಂಟನ್ನು ಹೇಳ್ತೇನೆ. ಮೂರನೇ ಒಂದು ಕಾರಣ ಯಾಕೆ ದಂಗೆ ವಿಫಲವಾಯಿತು, ದಂಗೆ ವಿಫಲತೆಗೆ ಕಾರಣಗಳು ಅಂತ ನೋಡಿದಾಗ ಇನ್ನೊಂದು ಮುಖ್ಯವಾದ ಪಾಯಿಂಟನ್ನು ಇತಿಹಾಸಕಾರರು ಹೇಳ್ತಾರೆ. ಏನದು? ಲ್ಯಾಕ್ ಆಫ್ ಐಡಿಯಾಲಜಿ. ನೀವು ಯಾವುದೇ ಒಂದು ಹೋರಾಟವನ್ನು ಮಾಡಬೇಕಾದಾಗ ನಿಮಗೆ ಅಲ್ಲೊಂದು ಸಿದ್ಧಾಂತ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಸಿದ್ಧಾಂತ ಅಂದರೆ ಒಂದು ನೀವು ನಂಬಿಕೊಂಡಿರ್ತಕ್ಕಂತಹ ಫಿಲಾಸಫಿ, ಒಂದು ಇಸಮ್ ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಕಾಲ್ಡ್ ಇಸಮ್. ನೀವು ಯಾವುದಾದ್ರೂ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ರೆ ಅದು ನಿಮಗೆ ಏನು ಮಾಡುತ್ತೆ, ಕ್ರಾಂತಿಗೆ, ಬಂಡಾಯಕ್ಕೆ ಸ್ಫೂರ್ತಿ ಕೊಡುತ್ತೆ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕೊಟ್ಟರೆ ಬೇಗ ಪಾಯಿಂಟ್ ಅರ್ಥ ಆಗುತ್ತೆ. ರಷ್ಯಾದ ಕ್ರಾಂತಿ ಸಕ್ಸಸ್ಫುಲ್ ಆಗಲಿಕ್ಕೆ ಮಾರ್ಕ್ಸಿಸಮ್ ಕಾರಣ. ನೀವೆಲ್ಲ ಹಿಸ್ಟ್ರಿಯಲ್ಲಿ ಓದಿದಿರಿ.
ರಷ್ಯಾದ ಕ್ರಾಂತಿ ಯಾಕೆ ಸಕ್ಸಸ್ಫುಲ್ ಆಯಿತು 1917ರಲ್ಲಿ ಅಂದರೆ ಅಲ್ಲಿ ಕಾರ್ಲ್ ಮಾರ್ಕ್ಸ್ವಾದವನ್ನು ಜನರ ಮುಂದೆ ತೊಗೊಂಡು ಹೋದರು. ಅಲ್ಲಿ ಜನನಾಯಕರಿದ್ದರು, ಚರಿಸ್ಮ್ಯಾಟಿಕ್ ಲೀಡರ್ ಲೆನಿನ್ ಅಂತ ಬರ್ತಾನೆ. ಆ ಲೆನಿನ್ ಮಾರ್ಕ್ಸ್ವಾದವನ್ನು ಮುಂದಿಟ್ಟುಕೊಂಡು ರಷ್ಯಾದ ಕ್ರಾಂತಿಯನ್ನು 1917ರಲ್ಲಿ ಸಕ್ಸಸ್ಫುಲ್ ಮಾಡ್ತಾನೆ. ಹಾಗಾಗಿ ಆ ಕ್ರಾಂತಿ ಯಶಸ್ವಿಯಾಗುತ್ತೆ. ಒಂದು ಉದಾಹರಣೆ. ಸ್ವಲ್ಪ ಇನ್ನೂ ಹಿಂದೆ ಬಂದರೆ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಅಮೇರಿಕಾದ ಎಕ್ಸಾಂಪಲ್ ತಗೊಳ್ಳಿ. ಅಮೇರಿಕಾದ ಕ್ರಾಂತಿ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ದ ಐಡಿಯಾಲಜಿ ಆಫ್ ಡೆಮೋಕ್ರಸಿ. ಅಲ್ಲಿ ಡೆಮೋಕ್ರಸಿಗಾಗಿ ಹೋರಾಟ ನಡೆದಿತ್ತು. 13 ವಸಾಹತುಗಳು ಜಾರ್ಜ್ ವಾಷಿಂಗ್ಟನ್ ಅವರ ನೇತೃತ್ವದಲ್ಲಿ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಅವರು ಹೋರಾಟವನ್ನು ಮಾಡ್ತಾರೆ. ಅವರ ಒಂದು ಪಾಪ್ಯುಲರ್ ಸ್ಲೋಗನ್ ಏನಾಗಿತ್ತು ಅಂದರೆ ನೋ ಟ್ಯಾಕ್ಸೇಷನ್ ವಿದೌಟ್ ರೆಪ್ರೆಸೆಂಟೇಷನ್ ಅಂತ. ಅದೆಲ್ಲ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಓದ್ತಾರೆ. ನೋ ಟ್ಯಾಕ್ಸೇಷನ್ ವಿದೌಟ್ ರೆಪ್ರೆಸೆಂಟೇಷನ್ ಅಂದರೆ ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಇಲ್ಲ ಅನ್ನುವ ಘೋಷಣೆ ಇಟ್ಕೊಂಡು ಜಾರ್ಜ್ ವಾಷಿಂಗ್ಟನ್ ಅವರ ನೇತೃತ್ವದಲ್ಲಿ 13 ಅಮೇರಿಕಾದ ಕಾಲೋನಿಗಳು ಸಕ್ಸಸ್ಫುಲ್ಲಾಗಿ ಹೋರಾಟ ಮಾಡ್ತವೆ 1776. ಅದರಲ್ಲೇ ಅವರು ಯಶಸ್ವಿ ಆಗ್ತಾರೆ. ಅದು ಅಮೇರಿಕಾದ ಕ್ರಾಂತಿ ಅಂತ ನೀವು ಹಿಸ್ಟ್ರಿಯಲ್ಲಿ ಓದ್ತೀರಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫ್ರಾನ್ಸಿನ ಮಹಾಕ್ರಾಂತಿ 1789. 1789ರ ಫ್ರೆಂಚ್ ಕ್ರಾಂತಿ ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಇಬ್ಬರು ಬರಹಗಾರರು, ಸಾಹಿತಿಗಳು, ಚಿಂತಕರು, ವಾಲ್ಟೇರ್ ಮತ್ತು ರೂಸೋ ಅಂತ. ಅವೆಲ್ಲ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಿ, ಜಸ್ಟ್ ನೆನಪಿಸ್ತಾ ಇದ್ದೀನಿ. ವಾಲ್ಟೇರ್ ಮತ್ತು ರೂಸೋ ಎನ್ನುವಂಥ ಇಬ್ಬರು ಕ್ರಾಂತಿಕಾರಿ ಚಿಂತಕರು ಒಂದು ಪವರ್ಫುಲ್ ಆದಂಥ ಸ್ಲೋಗನನ್ನು ಕೊಡ್ತಾರೆ. ಫ್ರಾನ್ಸ್ ಕ್ರಾಂತಿ ಅಂದ್ಕೊಳ್ಳಿ ನಿಮಗೆ ಎಲ್ರಿಗೂ ನೆನಪಿಗೆ ಬರುವಂಥ ಶಬ್ದ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಅಂತ. ಈ 3 ವಾಚ್ ವರ್ಡ್ಸನ್ನು ನೀವು ನೆನಪಿಟ್ಕೋಬೇಕು. ಫ್ರೆಂಚ್ ಕ್ರಾಂತಿಯ ಒಂದು ಘೋಷಣೆಗಳು ಅಂತ ಹೇಳ್ತೀವಿ. ಫ್ರೆಂಚ್ ಮಹಾಕ್ರಾಂತಿ ಅಂದ್ಗಳೇ ನಿಮಗೆ ಇದು ನೆನಪಿಗೆ ಬರಬೇಕು. ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಫ್ರಾನ್ಸ್ ಕ್ರಾಂತಿಯ ಘೋಷವಾಕ್ಯಗಳು ಅಂತ ಹೇಳ್ತೀವಿ. ಆ ಕ್ರಾಂತಿ ನಡೆದಿದ್ದೇ ಈ ಒಂದು ಸ್ಲೋಗನ್ ಮೇಲೆ. ಪ್ರತಿಯೊಬ್ಬರ ಬಾಯಲ್ಲಿ ಏನು ಸ್ಲೋಗನ್ ಇತ್ತು ಅಂದರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ. ದೆನ್ ಇಂಗ್ಲೀಷ್ನಲ್ಲಿ ಲಿಬರ್ಟಿ, ಇಕ್ವಾಲಿಟಿ, ಫ್ರೆಟರ್ನಿಟಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ ಅಂತ ಹೇಳ್ತೀವಿ. ಇದನ್ನು ಕೊಟ್ಟವರು ಯಾರು ಅಂದರೆ ರೂಸೋ ಅನ್ನುವಂತಹ ಕ್ರಾಂತಿಕಾರಿ ವಿಚಾರಿ ಚಿಂತಕ ಇದನ್ನು ಕೊಡ್ತಾನೆ. ಅವನನ್ನು ಫ್ರಾನ್ಸ್ ಕ್ರಾಂತಿಯ ಹರಿಕಾರ ಅಂತ ಹೇಳ್ತೀವಿ. ಫಾದರ್ ಆಫ್ ಫ್ರೆಂಚ್ ರೆವಲ್ಯೂಷನ್ ಅಂತ ರೂಸೋನ ಕರಿತೀವಿ. ಸೊ ಈ ಎಕ್ಸಾಂಪಲ್ ಯಾಕೆ ನಿಮಗೆ ಕೊಟ್ಟೆ ಅಂದರೆ ಇದು ಅರ್ಥ ಆಗಲಿ ಅಂತ. ನಮ್ಮ ದಂಗೆ ಯಾಕೆ ಫೇಲ್ ಆಯಿತು ಅಂದರೆ ನಮಗೆ ಈ ಥರದ ಯಾವುದೇ ಸಿದ್ಧಾಂತ, ಐಡಿಯಾಲಜಿ ಇರಲಿಲ್ಲ. ಸೊ ಕ್ರಾಂತಿಗೆ ಜನ ಬರಬೇಕು ಅಂದರೆ ನಿಮ್ಮನ್ನು ಕೇಳ್ತಾರೆ, ಯಾಕೆ ಸರ್ ನಾವು ಕ್ರಾಂತಿಗೆ ಬರಬೇಕು? ನೀವು ಸುಮ್ಮನೆ ಹಾಗೆ ಬರ್ರಿ ನಾಳೆ ಅಂದರೆ ಯಾರೂ ಬರಲ್ಲ. ಹೋಗಿ ಸರ್ ನಮ್ಮ ಕೆಲಸ ನಮಗಿದೆ, ಕ್ರಾಂತಿ ಏನೂ ಬೇಡ ಅಂತಾರೆ. ಸೊ ಜನಗಳು ಹೊರಗೆ ಬರಬೇಕು ಅಂದರೆ ಆ ಜನರನ್ನು ಸೆಳೆಯುವುದಕ್ಕೆ ನಮಗೆ ಒಂದು ಸಿದ್ಧಾಂತ ಬೇಕು, ಐಡಿಯಾಲಜಿ ಬೇಕು. ಅದೇ ಕಾಂಟ್ರಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ದೇಶದ್ದೇ ಕಾಂಟ್ರಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಫ್ರೀಡಮ್ ಮೂಮೆಂಟ್ ಯಾಕೆ ಸಕ್ಸಸ್ಫುಲ್ ಆಯಿತು ಅದು ಮುಂದೆ ಬರುತ್ತೆ, ನೆಕ್ಸ್ಟ್ ಚಾಪ್ಟರ್ಗಳಲ್ಲಿ ಅದರ ವಿವರಣೆ ಬಂದಾಗ ಹೇಳ್ತೀನಿ. ಫ್ರೀಡಮ್ ಸ್ಟ್ರಗಲ್ ಯಾಕೆ ಸಕ್ಸಸ್ಫುಲ್ ಆಯಿತು, ಯಾಕೆ ಅದು ಯಶಸ್ಸಾಯಿತು ಅಂದರೆ ಅಲ್ಲಿ ನಮಗೊಂದು ಸಿದ್ಧಾಂತ ಇತ್ತು. ನಿಮ್ಗೆ ಗೊತ್ತಿದೆ, 1885ರಿಂದ 1947 ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಇದು ಯಾಕೆ ಸಕ್ಸಸ್ಫುಲ್ ಆಯಿತು? ಎಲ್ಲರ ಬಾಯಲ್ಲೂ ಒಂದೇ ಒಂದು ಐಡಿಯಾಲಜಿ ಇತ್ತು. ಏನು? ಸ್ವರಾಜ್ಯ. ನಮ್ಮ ದೇಶಕ್ಕೆ ಸ್ವರಾಜ್ಯ ಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲೂ ಬಾಯಲ್ಲೂ ಇತ್ತು. ಆ ಸ್ಲೋಗನನ್ನು ನಮಗೆ ಕೊಟ್ಟಿದ್ದು ಯಾರು? ಬಾಲಗಂಗಾಧರ್ ತಿಲಕರು ಹೇಳ್ತಾರೆ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದಿಯೇ ತೀರುತ್ತೇನೆ ಅಂತ. ಈ ಸ್ವರಾಜ್ಯ ಅನ್ನುವಂಥ ಒಂದೇ ಶಬ್ದ, ಬಹುಶಃ ಅದನ್ನ ಶಬ್ದ ಅನ್ನೋದಕ್ಕಿಂತ ಮಂತ್ರ ಅಂತ ಹೇಳ್ತೀವಿ ನಾವು. ಸ್ವಾತಂತ್ರ್ಯ ಹೋರಾಟದ ಮಂತ್ರ ಯಾವುದು ಅಂದರೆ ಸ್ವರಾಜ್ 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 ಅಂತ 3 ಸರಿ ಹೇಳ್ತಾರೆ. ಆ ಸ್ವರಾಜ್ ಅನ್ನುವ ಶಬ್ದವೇ ನಮ್ಮನ್ನು ಏನು ಮಾಡ್ತು? ಆ ಸ್ವಾತಂತ್ರ್ಯ ಚಳುವಳಿಗೆ ಪ್ರೇರೇಪಿಸಿತು. ಮತ್ತು ಕ್ಯಾಚಿ ಸ್ಲೋಗನ್ನುಗಳು ಅಲ್ಲಿ ಬರ್ತವೆ. ಬಂಕಿಮ್ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಅನ್ನುವಂಥ ಘೋಷಣೆಯಾಗಲಿ, ಅಥವಾ ಭಗತ್ ಸಿಂಗ್ ಅವರು ನಮಗೆ ಬಿಟ್ಟು ಹೋದಂಥ ಸ್ಲೋಗನ್ನು ಭಾರತ್ ಮಾತಾ ಕಿ ಜೈ. ಆ ಭಾರತ್ ಮಾತಾ ಕಿ ಜೈ ಅನ್ನೋದಾಗಲಿ, ವಂದೇ ಮಾತರಂ ಅನ್ನೋದಾಗಲಿ, ಮುಂದೆ ನಾವು ಸ್ವಾತಂತ್ರ್ಯಕ್ಕೆ ತುಂಬ ಹತ್ತಿರ ಬಂದಾಗ ಇನ್ನೊಂದು ಸ್ಲೋಗನ್ ಸೇರಿಕೊಳ್ಳುತ್ತೆ. ಏನದು? ಇನ್ಖಿಲಾಬ್ ಜಿಂದಾಬಾದ್. ಅದನ್ನು ಉರ್ದು ಕವಿ ಮೊಹಮ್ಮದ್ ಇಕ್ಬಾಲ್ ಅನ್ನೋರು ಕೊಡ್ತಾರೆ ಕರಾಚಿಯಲ್ಲಿ.
ಇನ್ಖಿಲಾಬ್ ಜಿಂದಾಬಾದ್ ಅನ್ನುವ ಘೋಷಣೆ ಇಡೀ ದೇಶದ ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಯೊಬ್ಬರ ಭಾರತೀಯನ ಬಾಯಲ್ಲಿ ಬರುತ್ತೆ. ನೀವೆಲ್ಲಿ ಹೋದರೂ ಎಲ್ಲರ ಬಾಯಲ್ಲೂ ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಸೊ ಈ ಥರದ ವಾತಾವರಣದಲ್ಲಿ ಸೃಷ್ಟಿಯಾಗಿದ್ದರಿಂದ ಫ್ರೀಡಮ್ ಸ್ಟ್ರಗಲ್ ಸಕ್ಸಸ್ಫುಲ್ ಆಯಿತು. ಆದರೆ ಸಿಪಾಯಿ ದಂಗೆ ಯಾಕೆ ಫೇಲ್ ಆಯಿತು ಅಂದರೆ ಈ ಥರದ ಯಾವುದೇ ಸಿದ್ಧಾಂತ ಆಗಲಿ, ಒಂದು ಸ್ಲೋಗನ್ ಆಗಲಿ, ಒಬ್ಬ ಚರಿಸ್ಮ್ಯಾಟಿಕ್ ಲೀಡರ್, ಆ ಜನರನ್ನು ಹಿಡಿದಿಡುವಂತಹ ಒಬ್ಬ ನಾಯಕ ಬೇಕಲ್ಲಿ. ಯಾವುದೇ ಒಂದು ಚಳವಳಿ ಯಶಸ್ವಿಯಾಗಬೇಕು ಅಂದರೆ ಎಫೆಕ್ಟಿವ್ ಲೀಡರ್ ಇರಬೇಕು, ಪರಿಣಾಮಕಾರಿಯಾದ ನಾಯಕ ಇರಬೇಕು. ಅದಕ್ಕೊಬ್ಬ ಇತಿಹಾಸಕಾರ ಹೇಳ್ತಾರೆ, ಸಿಪಾಯಿ ದಂಗೆ ಹೇಗಿತ್ತು ಅಂದರೆ ಇಟ್ ವಾಸ್ ಎ ರೆಬೆಲಿಯನ್ ಬೈ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ವಿತೌಟ್ ಎ ಹೆಡ್ ಅಂತ ಹೇಳ್ತಾರೆ. ಅದು ಇಂಗ್ಲೀಷಲ್ಲಿ ಹೇಳ್ತೀನಿ. ಮ್ಯೂಟಿನಿ ವಾಸ್ ಎ ಫೈಟ್ ವಿತ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ವಿತೌಟ್ ಎ ಹೆಡ್ ಅಂತ ಹೇಳ್ತಾರೆ. ಅಂದರೆ ತಲೆ ಇಲ್ಲದೆ ಬರೀ ಕೈ ಕಾಲುಗಳಷ್ಟೇ ಹೋರಾಡ್ತಾ ಇದ್ದು, ತಲೆ ಇರಲಿಲ್ಲ. ಸಿಪಾಯಿ ದಂಗೆಗೆ ತಲೆ ಇರಲಿಲ್ಲ ಅಂದರೆ ಮೆದುಳು ಇರಲಿಲ್ಲ, ಸಿದ್ಧಾಂತ ಇರಲಿಲ್ಲ ಅಂತ ಅದರ ಅರ್ಥ. ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಫೇಲ್ ಆಗಲಿಕ್ಕೆ ಸಿದ್ಧಾಂತದ ಕೊರತೆ ಅಲ್ಲಿ ಕಾರಣವಾಗುತ್ತೆ. ಇನ್ನೊಂದು ಲಾಸ್ಟ್ ಪಾಯಿಂಟನ್ನು ನಿಮಗೆ ಹೇಳೋದಾದರೆ ಸುಪೀರಿಯಾರಿಟಿ ಆಫ್ ದಿ ಆರ್ಮ್ಸ್. ಇದು ಪ್ರತಿ ಪಾಯಿಂಟಲ್ಲೂ ರಿಪೀಟ್ ಆಗುತ್ತೆ. ಬ್ರಿಟಿಷರು ಯಾಕೆ ನಮ್ಮನ್ನು ಸುಲಭವಾಗಿ ಸೋಲಿಸ್ಬಿಡ್ತಿದ್ರು ಅಂದರೆ ಅವರ ಬಳಿ ಶಸ್ತ್ರಾಸ್ತ್ರಗಳು ಪವರ್ಫುಲ್ ಆಗಿತ್ತು ಆಫ್ ದ ಬ್ರಿಟಿಷ್. ನಮ್ಮ ಬಳಿಯಲ್ಲಿ ಅಷ್ಟೊಂದು ಪ್ರಬಲವಾದಂಥ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಇದನ್ನು ನಾನು ಹಿಂದಿನ ಚರ್ಚೆಗಳಲ್ಲೂ ಹೇಳಿದ್ದೇನೆ, ಈಗೂ ನಿಮಗೆ ನೆನಪಿಸ್ತೇನೆ. ಸುಪೀರಿಯಾರಿಟಿ ಆಫ್ ದಿ ಆರ್ಮ್ಸ್. ಆರ್ಮ್ಸ್ ಅಂದರೆ ಶಸ್ತ್ರಗಳು. ಬ್ರಿಟಿಷರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ಶಸ್ತ್ರಗಳು ಇದ್ವು, ಆದರೆ ಭಾರತೀಯರ ಬಳಿಯಲ್ಲಿ ಇರಲಿಲ್ಲ. ಆಧುನಿಕ ಶಸ್ತ್ರಗಳು ನಮ್ಮ ಬಳಿ ಇರಲಿಲ್ಲ. ಹಾಗಾದರೆ ಹೆಂಗೆ ಸರ್ ನಾವು ಹೋರಾಡ್ತಾ ಇದ್ವಿ ಅಂದರೆ ಸಾಂಪ್ರದಾಯಿಕವಾದ ಅಸ್ತ್ರಗಳು ಅಂದರೆ ಬಿಲ್ಲು, ಬಾಣ, ಖಡ್ಗ, ತಲ್ವಾರು, ಈಟಿ, ಢಾಲು ಈ ಥರದ್ದು ಹಿಡ್ಕೊಂಡು ನಾವು ಹೋರಾಡ್ತಾ ಇದ್ವಿ. ಆದರೆ ಬ್ರಿಟಿಷರ ಕೈಯಲ್ಲಿ ಮದ್ದುಗುಂಡುಗಳಿದ್ವು, ಗ್ರೆನೇಡ್ಸ್ ಇದ್ವು, ಬಾಂಬುಗಳು, ಸಿಡಿಮದ್ದುಗಳನ್ನ ಬಳಸ್ತಾಯಿದ್ರು, ಫಿರಂಗಿಗಳನ್ನು ಬಳಸ್ತಾಯಿದ್ರು, ತೋಪುಗಳನ್ನು ಬಳಸ್ತಾಯಿದ್ರು. ಹಾಗಾಗಿ ನಮ್ಮನ್ನು ಬಹಳ ಬೇಗ ಸೋಲಿಸುವುದಕ್ಕೆ ಅವರಿಗೆ ಸಾಧ್ಯ ಆಯಿತು. ವಾರ್ ಈಸ್ ವನ್ ಬೈ ದ ವೆಪನ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ವಾರ್ ಈಸ್ ವನ್ ಬೈ ದಿ ವೆಪನ್ಸ್. ಯಾರ ಬಳಿ ಪ್ರಬಲವಾದ ಶಸ್ತ್ರಾಸ್ತ್ರಗಳಿವೆ ಅವನೇ ಯುದ್ಧ ಗೆಲ್ಲೋದು. ಇವತ್ತೀಗ ನೀವು ಕರೆಂಟ್ ಅಫೇರ್ಸಲ್ಲಿ ನೋಡ್ತಾ ಇದ್ದೀರಿ, ರಷ್ಯಾ ಯುಕ್ರೇನ್ ನಡುವೆ ಯುದ್ಧ ನಡೆದಿದೆ. ಯುಕ್ರೇನಿಯರು ಹೋರಾಟ ಮಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅವರ ಬಳಿ ಆಧುನಿಕ ಅಸ್ತ್ರಗಳಿಲ್ಲ. ರಷ್ಯಾದವರ ಬಳಿ ಇದ್ದ ಅಸ್ತ್ರಗಳು ಅವರ ಹತ್ರ ಇಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದನ್ನು ಎದುರಿಸೋದು. ಆದರೆ ಧೈರ್ಯದ ಕೊರತೆ ಇಲ್ಲ, ಧೈರ್ಯವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಶಸ್ತ್ರಗಳು ಬೇಕು. ಶಸ್ತ್ರಗಳಿಲ್ಲದೇ ನಾವು ಒಂದು ಯುದ್ಧವನ್ನು, ಒಂದು ಬಂಡಾಯವನ್ನು ಗೆಲ್ಲಲಿಕ್ಕೆ ಆಗಲ್ಲ. ಇದು ಒಂದು ಮಹತ್ವದ ಪಾಯಿಂಟ್ ಆಗುತ್ತೆ. ನಾವು ಯಾಕೆ ಇಲ್ಲಿ ಸೋತ್ವಿ ಅಂದರೆ ನಮ್ಮ ಬಳಿ ಆಧುನಿಕ ಅಸ್ತ್ರಗಳು, ಶಸ್ತ್ರಗಳು ನಮ್ಮ ಬಳಿ ಇರಲಿಲ್ಲ ಅನ್ನೋದು. ಇನ್ನೊಬ್ಬ ಲೇಖಕರು ಇನ್ನೊಂದು ಲಾಸ್ಟ್ ಪಾಯಿಂಟನ್ನು ಹೇಳ್ತಾರೆ, ಆರ್ ಸಿ ಮುಜುಮ್ದಾರ್ ಅವರು. ಕಾಮನ್ ಪೀಪಲ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಅಂತ ಹೇಳ್ತಾರೆ. ಇಟ್ ವಾಸ್ ನಾಟ್ ಎ ಮಾಸ್ ಮೂಮೆಂಟ್. ಕಾಮನ್ ಪೀಪಲ್ ಡಿಡ್ ನಾಟ್ ಪಾರ್ಟಿಸಿಪೇಟ್. ಈ ವರ್ಡ್ ನೆನಪಿಟ್ಕೊಳ್ಳಿ. ಈ ದಂಗೆಯಲ್ಲಿ ಸಾಮಾನ್ಯ ಜನರು ಪಾಲ್ಗೊಳ್ಳಿಲ್ಲ. ಶ್ರೀಸಾಮಾನ್ಯರು ಡಿಡ್ ನಾಟ್ ಪಾರ್ಟಿಸಿಪೇಟ್. ಶ್ರೀಸಾಮಾನ್ಯರು ಅಂದ್ರೇನು? ನಿಮ್ಮಂಥ ಸಾಮಾನ್ಯ ಜನರು ಅಂದರೆ ಆಮ್ ಆದ್ಮಿ, ಹಿಂದಿಯಲ್ಲಿ ಆಮ್ ಆದ್ಮಿ ಅಂತ ಹೇಳ್ತೀವಿ. ಆಮ್ ಆದ್ಮಿ ಅಂದರೆ ಸುಮ್ಮನೆ ದಾರಿಯಲ್ಲಿ ಹೋಗುವಂಥ ಸಾಮಾನ್ಯ ವ್ಯಕ್ತಿ, ಕಾಮನ್ ಫೆಲೋ ಅಂತ ಹೇಳ್ತೀವಿ. ಈ ಕಾಮನ್ ಫೆಲೋಸ್ ದೇ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಮ್ಯೂಟಿನಿ. ಯಾಕೆ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಅವರೇನು ಯೋಚನೆ ಮಾಡಿದರು ಅಂದರೆ ವೈ ಶುಡ್ ವಿ ಪಾರ್ಟಿಸಿಪೇಟ್, ನಾವು ಯಾಕೆ ಪಾಲ್ಗೊಳ್ಬೇಕು? ಒಂದು ವೇಳೆ ಪಾಲ್ಗೊಂಡ್ರೆ ನಮಗೇನು ಲಾಭ ಇದರಿಂದ ನಮಗೆ ಪ್ರಯೋಜನ ಏನು ಅನ್ನೋದು ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಬರ್ತಾಯಿತ್ತು. ನಾವು ಇದರಲ್ಲಿ ಹೋದರೆ ನಮಗೇನು ಲಾಭ ಸಿಗುತ್ತೆ? ಸಾಮಾನ್ಯವಾಗಿ ಜನಸಾಮಾನ್ಯ ವ್ಯಕ್ತಿಗಳು ಯೋಚನೆ ಮಾಡುವುದು ಈ ನಿಟ್ಟಿನಿಂದ. ವಿಲ್ ಥಿಂಕ್ ಫ್ರಮ್ ದಿಸ್ ಆ್ಯಂಗಲ್. ಯಾಕೆ ಹೇಳಿ, ಯಾರೋ ಸಿಪಾಯಿ ದಂಗೆ ಅಂತ ಸ್ಟಾರ್ಟ್ ಮಾಡಿದ್ರು, ಅವರೆಲ್ಲ ಹೊರಟರು. ಬಟ್ ಜನರು ನಮ್ಮನ್ನು ಏನು ಕೇಳ್ತಾರೆ ಅಂದರೆ, ಸರ್ ನಾವ್ಯಾಕೆ ಹೋಗಬೇಕು? ಈಗ ತಾಂತ್ಯಾಸ ತೋಪೆ ಹೋದರೆ ಅವನು ವೀರ ಸ್ವರ್ಗವನ್ನು, ಮರಣವನ್ನು ಹೊಂದಿದ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಶಸ್ವಿ ಆದರೆ ಅವಳಿಗೆ ಅವಳ ಪ್ರಾಂತ್ಯ ಝಾನ್ಸಿ ವಾಪಸ್ ಬರುತ್ತೆ. ಮೊಘಲ್ ಚಕ್ರವರ್ತಿ ಯಶಸ್ವಿ ಆದರೆ ಅವನು ಮತ್ತೆ ಚಕ್ರವರ್ತಿಯಾಗಿ ಮುಂದುವರಿತಾನೆ. ನಾನಾ ಸಾಹೇಬನಿಗೆ ಯಶಸ್ಸು ಸಿಕ್ಕರೆ ಅವನು ಮುಂದೆ ಮರಾಠವಾಡದ ಪೇಶ್ವೆಯಾಗಿ ಮುಂದುವರಿತಾನೆ. ಅವರಿಗೆಲ್ಲ ಏನೇನು ಹೋಗಿತ್ತೋ, ಕಳ್ಕೊಂಡಿದ್ರೋ ಅದೆಲ್ಲ ಸಿಗುತ್ತೆ. ಬಟ್ ನಮಗೇನು ಸಿಗುತ್ತೆ ಅನ್ನೋದು ಜನರ ಪ್ರಶ್ನೆ. ಅಂದರೆ ಇಲ್ಲಿ ನಾನು ಜನರನ್ನು ಬೈತಾ ಇಲ್ಲ, ನಾನು ಹಿಂಗೆ ಹೇಳಿದೆ ಅಂತೇಳಿ
ಮತ್ತು ಜನರನ್ನು ಬೈದರು ಅಂತ ನೀವು ತಪ್ಪು ತಿಳ್ಕೊಬೇಡಿ. ಐ ಆಮ್ ಜಸ್ಟ್ ಗಿವಿಂಗ್ ದ ಅನಾಲಿಸಿಸ್ಸು. ಒಬ್ಬ ಕಾಮನ್ ಪೀಪಲ್ ನಿಮ್ಮ ಜೊತೆಗೆ ಬರಬೇಕಂದ್ರೆ ಅವ್ನಿಗೇನು ಅನಿಸ್ಬೇಕು, ಓ ಇದರಲ್ಲಿ ಬಂದರೆ ನನಗೂ ಏನೋ ಒಂದು ಲಾಭ ಇದೆ, ಐ ಹ್ಯಾವ್ ಸಮಥಿಂಗ್ ಟು ಗೇನ್, ನನಗೇನೋ ಇದರಲ್ಲಿ ಲಾಭ ಇದೆ ಅಂತ ಗೊತ್ತಾದರೆ ಜನ ಬರ್ತಾರೆ. ಈಗ ನಮ್ಮ ಇವರು ಯಾತ್ರೆ ನಡೆಸಿದಾರಲ್ಲ, ಮೇಕೆದಾಟು ಯಾತ್ರೆ, ಜನ ಯಾಕೆ ಬರಲ್ಲ ಅಂದರೆ ಅವ್ರು ಕೇಳ್ತಾರೆ, ಸರ್ ನಾವು ಬಂದರೆ ನಮಗೇನು ಸಿಗುತ್ತೆ, ಏನೋ ಊಟ ಕೊಡ್ಬೋದು, ಒಂದಿಷ್ಟು ಕೈಯಲ್ಲಿ ಕಾಸು ಕೊಡ್ಬೋದು, ಆದರೆ ನಮಗೇನು ಲಾಭ ಬರುತ್ತೆ ಅಂತ ಜನ ಕೇಳ್ತಾರೆ. ಜನಕ್ಕೆ ಲಾಭವಾಗುವಂಥದ್ದಿದ್ದರೆ ಜನ ಅದರಲ್ಲಿ ಪಾಲ್ಗೊಳ್ತಾರೆ. ಅದೇ ಕಾಂಟ್ರಾಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಫ್ರೀಡಮ್ ಮೂಮೆಂಟ್ ಗಾಂಧೀಜಿಯವರು ಸ್ಟಾರ್ಟ್ ಮಾಡಿದಾಗ ಜನ ಯಾಕೆ ಬಂದರು? ಲಕ್ಷ ಜನ ಆ ಒಂದು ಗಾಂಧೀಜಿಯವರ ಇದರ ಚಳುವಳಿಯಲ್ಲಿ ಯಾಕೆ ಬಂದರು ಅಂದರೆ ಅವ್ರಿಗೆ ಗ್ಯಾರಂಟಿ ಇತ್ತು, ನಾವು ಪಾಲ್ಗೊಂಡ್ರೆ ನಮಗೆ ಫ್ರೀಡಮ್ ಸಿಗುತ್ತೆ, ಭಾರತ ಸ್ವತಂತ್ರ ಆಗುತ್ತೆ, ನಮ್ಮೆಲ್ರಿಗೂ ನಾವು ಇಷ್ಟಪಟ್ಟಂಥ ಸ್ವಾತಂತ್ರ್ಯ ಸಿಗುತ್ತೆ ಅನ್ನುವ ಭರವಸೆ ಜನರಿಗೆ ಇದ್ದಿದ್ದರಿಂದ ಲಕ್ಷ ಜನ ಅದರಲ್ಲಿ ಪಾಲ್ಗೊಳ್ತಾರೆ. ಸಾವಿರ ಅಲ್ಲ, lakhs of Indians participated in the freedom movement because they were sure that if we go with Gandhiji, we will attain Swaraj and independence. ಅದು ಅವ್ರಿಗೆ ಖಾತ್ರಿ ಇತ್ತು. ಆದರೆ ಇಲ್ಲಿ ಯಾಕೆ ಜನಗಳು ಬರಲಿಲ್ಲ ಅಂದರೆ ಅವ್ರಿಗೆ ಯಾವುದೇ ಗ್ಯಾರಂಟಿ ಇರಲಿಲ್ಲ, ನಾವು ಹೋದರೆ ನಮಗೇನು ಸಿಗುತ್ತೆ. ಭಾಳ ಅಂದರೆ ಅವ್ನು ಪ್ರಾಣ ಕಳ್ಕೊಳ್ಬೋದು ಅಷ್ಟೇ. ಹೋರಾಟದಲ್ಲಿ ಯಾವುದೋ ಬ್ರಿಟಿಷರ ಗುಂಡಿಗೋ ತೋಪಿಗೋ ಬಲಿಯಾಗಿ ಅವ್ನ ಜೀವ ಕಳ್ಕೊಳ್ಬೋದು ಹೊರತು ನಮಗಿಲ್ಲಿ ಏನೂ ಸಿಗಲ್ಲ ಅನ್ನೋದು ಜನಸಾಮಾನ್ಯರ ಒಂದು ಇದಾಗಿತ್ತು, ಆತಂಕವಾಗಿತ್ತು. ಹಾಗಾಗಿ ಜನಗಳು ಇದರಲ್ಲಿ ಪಾಲ್ಗೊಳ್ಳಿಲ್ಲ. ಅದಕ್ಕೆ ನಾವು ನೋಡಿ ಇದನ್ನು ಮ್ಯೂಟಿನಿ ಅಂತ ಯಾಕೆ ಕರೆದ್ರು ಅಂದರೆ ಇಟ್ ಈಸ್ ನಾಟ್ ಎ ಮೂಮೆಂಟ್. ಇದನ್ನು ಚಳುವಳಿ ಆಂದೋಲನ ಅಂತ ಹೇಳಲ್ಲ, ದಂಗೆ ಅಂತ ಹೇಳ್ತೀವಿ. ಸೈನಿಕರು ಪಾಲ್ಗೊಂಡಂತಹ ದಂಗೆ ಅಂತ ಹೇಳ್ತೀವಿ. ಜನಸಾಮಾನ್ಯರು ಇದರಲ್ಲಿ ಬರಲಿಲ್ಲ. ಸಪೋಸ್ ಜನಸಾಮಾನ್ಯರು ಬಂದಿದ್ದರೆ ಅವಾಗ ಅದರ ಟೈಟಲ್ ಚೇಂಜ್ ಆಗ್ತಿತ್ತು. ಏನಂತ? ಅವಾಗ ನಾವು ಮ್ಯೂಟಿನಿ ಅನ್ನೋ ಶಬ್ದ ಬಳಸಲ್ಲ, ರಿವೋಲ್ಟ್ ಅಂತ ಶಬ್ದ ಬಳಸಿ, ಕ್ರಾಂತಿ ಅಂತ ಶಬ್ದ ಬಳಸಿ. ರಿವೋಲ್ಟ್ ಅಂದರೆ ಕ್ರಾಂತಿ ಅಥವಾ ರೆವಲ್ಯೂಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ವೈ ಇಟ್ ವಾಸ್ ನಾಟ್ ಎ ರೆವಲ್ಯೂಷನ್? ಬಿಕಾಸ್ ಕಾಮನ್ ಪೀಪಲ್ ಡಿಡ್ ನಾಟ್ ಕಮ್ ಫಾರ್ವರ್ಡ್. ಸಾಮಾನ್ಯ ಜನ ಇದರಲ್ಲಿ ಬರಲಿಲ್ಲ. ಸೊ ಹೀಗೆ ಈ 5 ಸಂಗತಿಗಳನ್ನು ನೀವು ನೆನಪಿಟ್ಕೊಂಡ್ರೆ ಸಿಪಾಯಿ ದಂಗೆ ಯಾಕೆ ವಿಫಲವಾಯಿತು ಅಂತ ಪ್ರಶ್ನೆ ಕೇಳಿದರೆ ಎಕ್ಸಾಮ್ನಲ್ಲಿ ಈ 5 ಪಾಯಿಂಟ್ಸನ್ನು ನೀವು ಎಕ್ಸ್ಪ್ಲೇನ್ ಮಾಡೋದು. ಈ ಕಾರಣಗಳಿಂದಾಗಿ ಸಿಪಾಯಿ ದಂಗೆ ವಿಫಲವಾಯಿತು, ಇದು ಇರಲಿಲ್ಲ ಅಂದರೆ ಖಂಡಿತ ನಾವು ಸಕ್ಸಸ್ಫುಲ್ ಆಗ್ತಿದ್ವಿ ಅಂತ. ಸೊ ಈಗ ಮುಂದಿನ ವಿಚಾರಕ್ಕೆ ನಾನು ಹೋಗ್ತೀನಿ. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ ಪಾಯಿಂಟ್ ನಂಬರ್ 4. ಎಸ್, ಚೇಂಜಸ್ ಆಫ್ಟರ್ ದ ಮ್ಯೂಟಿನಿ. ದಂಗೆ ಏನೋ ಆಯಿತು, 1858ಕ್ಕೆ ದಂಗೆ ಮುಕ್ತಾಯವಾಗುತ್ತೆ. 1858 ದ ರಿವೋಲ್ಟ್ ವಾಸ್ ಎಂಡೆಡ್. ರಿವೋಲ್ಟ್ ವಾಸ್ ಎಂಡೆಡ್ ಅಂತ ಹೇಳ್ತೀವಿ. 1858ಕ್ಕೆ ಸಿಪಾಯಿ ದಂಗೆ ಮುಕ್ತಾಯವಾಯಿತು. ಅಂದರೆ ಅದನ್ನು ಹತ್ತಿಕ್ಕರು. ಮುಕ್ತಾಯವಾಯಿತು ಅನ್ನೋದಕ್ಕಿಂತ ಇಟ್ ವಾಸ್ ಸಪ್ರೆಸ್ಡ್ ಬೈ ದ ಬ್ರಿಟಿಷರ್ಸ್. ಬ್ರಿಟಿಷರು ಅದನ್ನು ಹತ್ತಿಕ್ಕರಿದರು ಅಂತ ಹೇಳೋದೇ ಸೂಕ್ತ ಶಬ್ದ. ತಮ್ಮ ಸೈನಿಕ ಶಕ್ತಿಯನ್ನು ಬಳಸಿ ಆ ದಂಗೆಯನ್ನು ಹತ್ತಿಕ್ಕರು, ಅದೇನು ನಿಜ. ಆದರೆ ಈಗ ಮುಂದೆ ಆಡಳಿತದಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಮಾಡಬೇಕಾಗುತ್ತೆ. ಯಾಕೆ? ಅವರಿಗೂ ಗೊತ್ತಾಯಿತು ಭಾರತೀಯರನ್ನು ಇನ್ಮೇಲೆ ಸುಲಭವಾಗಿ ನಾವು ಆಳಲಿಕ್ಕೆ ಆಗಲ್ಲ. ಇಲ್ಲಿವರೆಗೆ ಹೆಂಗೋ ಆಳ್ಕೊಂಡು ಬಂದ್ವಿ 100 ಇಯರ್ಸು. ಇನ್ನು ಮುಂದೆ ಭಾರತೀಯರನ್ನು ಮೊದಲಿನಂತೆ ಆಳ್ವಿಕೆ ಮಾಡಲಿಕ್ಕಾಗಲ್ಲ. ಒಂದಷ್ಟು ಕನ್ಸೆಷನ್ಗಳನ್ನು ನಾವು ಭಾರತೀಯರಿಗೆ ಕೊಡಬೇಕು, ಅವರನ್ನು ಸಮಾಧಾನಪಡಿಸಬೇಕು. ಅದಕ್ಕೆ ನಮ್ಮ ಮೇಷ್ಟ್ರು ಏನು ಎಕ್ಸಾಂಪಲ್ ಕೊಡ್ತಿದ್ರು ಅಂದರೆ, ಈ ಮನೆಯಲ್ಲಿ ಮಕ್ಕಳು ತುಂಬ ಗಲಾಟೆ ಮಾಡಿ ಚೀರೋದು ಕೂಗೋದು ಮಾಡಿದರೆ ಏನು ಮಾಡ್ತಾರೆ ತಾಯಿ, ಆ ಮಕ್ಕಳಿಗೆ ಏನೋ ತಿನ್ಲಿಕ್ಕೆ ಒಂದಿಷ್ಟು ರವೆ ಉಂಡಿನೋ ಕ್ಯಾಡ್ಬರಿ ಚಾಕ್ಲೇಟು ಏನೋ ಒಂದಿಷ್ಟು ಲಾಲಿಪಾಪು ಕೊಟ್ಟು ಅಳ್ದಂಗೆ ಸುಮ್ಮನೆ ಕೂಡಿಸ್ತಾರಲ್ಲ, ಆ ಪ್ರಯತ್ನ ಇದು. ಅಂದರೆ ಜನ ದಂಗೆ ಇದ್ದಾಗ ಅವ್ರನ್ನ ಸ್ವಲ್ಪ ಕೂಲ್ ಡೌನ್ ಮಾಡಲಿಕ್ಕೆ, ಶಾಂತಗೊಳಿಸೋದಕ್ಕೆ ನೀವು ಏನಾದರೂ ಒಂದು ಅವ್ರಿಗೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇಲ್ಲಾಂದರೆ ಮತ್ತೆ ಅದು ಏನಾಗುತ್ತೆ, ರಿಪೀಟ್ ಆಗುತ್ತೆ, ಮರುಕಳಿಸುತ್ತೆ. ಆ ಹಿನ್ನೆಲೆಯಲ್ಲಿ ಕೆಲವು ಬದಲಾವಣೆಗಳು ನಮ್ಮ ದೇಶದ ಆಡಳಿತದಲ್ಲಿ ಆಯಿತು ದಂಗೆ ಆದ ನಂತರ. ಅವೇನು ಬದಲಾವಣೆಗಳು ಅಂತ ಈಗ ನಾನು ಒಂದೊಂದೇ ಪಾಯಿಂಟ್ಸ್ ಹೇಳ್ತೀನಿ, ನೋಟ್ ಮಾಡ್ತಾ ಬನ್ನಿ. ದ ಚೇಂಜಸ್ ಆಫ್ಟರ್ ದ ಮ್ಯೂಟಿನಿ, ಏನು ಬದಲಾವಣೆಗಳು ಆಯಿತು ಅಂತ ಹೇಳಿದರೆ ಮೊದಲನೇ ಪಾಯಿಂಟನ್ನು ನೋಟ್ ಮಾಡಿ. ಮೊಟ್ಟ ಮೊದಲ ಬದಲಾವಣೆ ಏನು ಅಂತ ಹೇಳಿದರೆ ಕಂಪನಿ ರೂಲ್ ಎಂಡೆಡ್. ನೋಟ್ ಮಾಡಿ, ಕಂಪನಿಯ ಆಳ್ವಿಕೆ ಮುಕ್ತಾಯವಾಯಿತು. ಕಂಪನಿ ರೂಲ್ ಎಂಡೆಡ್ ಇನ್ ಇಂಡಿಯಾ. ಸೊ ಕಂಪನಿ ಅಂದ್ರೇನು? ಇಲ್ಲಿ ಯಾವುದೋ ಕಂಪನಿ ಅಲ್ಲ, ಈಸ್ಟ್ ಇಂಡಿಯಾ ಕಂಪನಿ. ನಾವು ಕ್ಲಾಸಲ್ಲಿ ಯಾವಾಗಲೇ ಕಂಪನಿ ಅನ್ನೋ ಶಬ್ದ ಬಳಸಿದರೆ ನೀವು ಅದನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತಲೇ ಅರ್ಥ ಮಾಡ್ಕೋಬೇಕು. ಮತ್ತು ಯಾವುದೋ ಬೇರೆ ನಿಮ್ಮ ಕಂಪನಿ ಅಂತ ತಿಳ್ಕೊಬೇಡಿ.
ಓಕೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಮುಕ್ತಾಯವಾಯಿತು. ಯಾಕಂದರೆ ಇಲ್ಲಿವರೆಗೆ 100 ವರ್ಷ ಕಂಪನಿಯವರು ಆಳಿದ್ರು. ಅದರ ನಂತರ ಈ ದಂಗೆ ಆಗಿದ್ದರಿಂದ ಈಗ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ನೀವು ಆಡಳಿತ ಮಾಡಿದ್ದು ಸಾಕು, ಅಂದರೆ ನಿಮ್ಮ ಆಡಳಿತ ಸಾಕು, ಅದರ ಬದಲಾಗಿ ಈಗ ನೇರವಾಗಿ ಬ್ರಿಟಿಷ್ ಗೌರ್ಮೆಂಟ್ ನಮ್ಮನ್ನು ಆಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬ್ರಿಟಿಷ್ ಗೌರ್ಮೆಂಟ್ ಸ್ಟಾರ್ಟೆಡ್ ಇಟ್ಸ್ ರೂಲ್. ಬ್ರಿಟಿಷ್ ಸರ್ಕಾರವೇ ನೇರವಾಗಿ ತನ್ನ ಆಳ್ವಿಕೆಯನ್ನು ಈ ದೇಶದಲ್ಲಿ ಆರಂಭ ಮಾಡುತ್ತೆ. ಬ್ರಿಟಿಷ್ ಸರ್ಕಾರವೇ ನೇರವಾಗಿ ನಮ್ಮನ್ನು ಆಳುವುದಕ್ಕೆ ಆರಂಭ ಮಾಡುತ್ತೆ. ಅಂದರೆ ಇಲ್ಲಿವರೆಗೆ ಒಂದು ಪ್ರೈವೇಟ್ ಕಂಪನಿಯವರು ನಮ್ಮನ್ನು ಆಳ್ತಿದ್ರು. ಇನ್ನು ಮೇಲಿಂದ ಅಂದರೆ 1858ರಿಂದ ಬ್ರಿಟಿಷ್ ಸರ್ಕಾರ ನೇರವಾಗಿ ಭಾರತದ ಆಳ್ವಿಕೆಯನ್ನು ಆರಂಭ ಮಾಡುತ್ತೆ. ಈ ಆಳ್ವಿಕೆ ಎಷ್ಟು ದಿವಸ ನಡೀತು ಸರ್ ಅಂತ ಕೇಳಿದರೆ 1947 ಆಗಸ್ಟ್ 15, 1947 ನಮಗೆ ಸ್ವಾತಂತ್ರ್ಯ ಬರೋವರೆಗೂ ನಮ್ಮನ್ನು ಯಾರು ಆಳಿದ್ರು? ಬ್ರಿಟಿಷ್ ಸರ್ಕಾರವೇ ನಮ್ಮನ್ನು ಆಳಿತ್ತು ಅನ್ನೋದು ನೆನಪಿಟ್ಕೊಳ್ಳಿ. ಈಗ ಆಳ್ವಿಕೆ ಚೇಂಜ್ ಆಗಿದ್ದು ಜನರಿಗೆ ಹೆಂಗೆ ಗೊತ್ತಾಗಬೇಕು, ಅದಕ್ಕೆ ಏನು ಮಾಡಿದರು, ಟೈಟಲ್ ಚೇಂಜ್ ಮಾಡಿದರು. ವೈಸ್ ರಾಯ್ ಅನ್ನುವಂಥ ಹೊಸ ಟೈಟಲನ್ನು ಜಾರಿಗೆ ತೆಗೆದುಕೊಂಬಂದರು. ಅ ನ್ಯೂ ಪೋಸ್ಟ್ ವಾಸ್ ಕ್ರಿಯೇಟೆಡ್. ಮುಂಚೆ ಈ ಪೋಸ್ಟ್ ಇರಲಿಲ್ಲ, ಮುಂಚೆ ಈ ಒಂದು ಹುದ್ದೆ ಇರಲಿಲ್ಲ. ಒಂದು ಹೊಸ ಪೋಸ್ಟನ್ನು ಕ್ರಿಯೇಟ್ ಮಾಡಿದರು. ಏನಂತ? ವೈಸ್ ರಾಯ್. ಮತ್ತು ಇದಕ್ಕೂ ಮುಂಚೆ ಇದ್ದವ್ರನ್ನ ನಾವು ಏನಂತ ಕರಿತಿದ್ವಿ? ನಿಮಗೆ ನೆನಪಿದೆ, ಅವ್ರನ್ನ ಏನಂತ ಕರಿತಿದ್ವಿ? ಗವರ್ನರ್ ಜನರಲ್ ಅಂತ ಕರಿತಿದ್ವಿ, ಹೌದಲ್ವಾ? ಗವರ್ನರ್ ಜನರಲ್ ಅಂತ ಕರಿತಿದ್ವಿ. ಅವ್ರ ಬಗ್ಗೆ ಚರ್ಚೆ ಆಗಿದೆ. ಕಾರ್ನ್ವಾಲಿಸ್ ಆಯಿತು, ವೆಲ್ಲೆಸ್ಲಿ ಆಯಿತು, ಬೆಂಟಿಂಕ್ ಆಯಿತು, ಡಾಲ್ಹೌಸಿ ಆಯಿತು, ಲಾರ್ಡ್ ಕ್ಯಾನಿಂಗ್ ಬಗ್ಗೆ ಹೇಳಿದೆ, ಅವೆಲ್ಲ ಆಯಿತು. ಇನ್ಮೇಲೆ ನಾವು ಗವರ್ನರ್ ಜನರಲ್ ಅನ್ನೋ ಶಬ್ದ ಬಳಸಲ್ಲ. ಇನ್ಮೇಲೆ ನೀವೇನು ನೆನ್ಪಿಟ್ಕೋಬೇಕು? ವೈಸ್ ರಾಯ್. ಭಾರತವನ್ನು ಯಾರು ಆಳ್ತಾರೆ? ವೈಸ್ ರಾಯ್ ಎನ್ನುವ ವ್ಯಕ್ತಿ ಈ ದೇಶವನ್ನು ಆಳ್ತಾನೆ. ಅವನು ಯಾರ ಪ್ರತಿನಿಧಿ ಅಂದರೆ ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿ. ಹಿ ಈಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದಿ ಬ್ರಿಟಿಷ್ ಗೌರ್ಮೆಂಟ್. ಬ್ರಿಟಿಷ್ ಸರ್ಕಾರದ ಪ್ರತಿನಿಧಿಯಾಗಿ ವೈಸ್ ರಾಯ್ ಭಾರತದಲ್ಲಿ ಆಳ್ವಿಕೆ ಮಾಡ್ತಾನೆ. ಆ ಹುದ್ದೆಗೆ, ಹೊಸದಾಗಿ ಸೃಷ್ಟಿಯಾದ ಹುದ್ದೆಗೆ ಫಸ್ಟ್ ಯಾರು ಬಂದರು ಅಂತ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಫಸ್ಟ್ ವೈಸ್ ರಾಯ್ ಯಾರಾದರು ಅಂತ ಕೇಳಿದರೆ ನೀವು ಮತ್ತೆ ಇವನ ಹೆಸರೇ ಹೇಳಬೇಕು, ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಏನಿದ್ದಾನೆ, ಇವನೇ ಮೊದಲ ವೈಸ್ ರಾಯ್ ಆಗ್ತಾನೆ. ಎಲ್ಲಿಂದ ಎಲ್ಲಿವರೆಗೆ? 1858ರಿಂದ 1858ರಿಂದ 1861ರವರೆಗೆ. 1858 ಇದು 8 ಇದು. 1858ಇಂದ 1861ವರೆಗೆ ಅಂದರೆ 3 ವರ್ಷಗಳ ಕಾಲ ಲಾರ್ಡ್ ಕ್ಯಾನಿಂಗ್ ಭಾರತದ ಮೊದಲ ವೈಸ್ರಾಯ್ ಆಗಿ ಕೆಲಸ ಮಾಡ್ತಾರೆ. ಇಲ್ಲಿ ನಿಮಗೆ KS ಎಕ್ಸಾಮ್ನಲ್ಲಿ ಟ್ವಿಸ್ಟ್ ಮಾಡಿ ಕೇಳೋ ಪ್ರಶ್ನೆ ಏನು ಅಂದರೆ, ಬಹುಶಃ ಅದನ್ನು ಹಿಂದಿನ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ ನಾನು, ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದು ಆನಂತರ ವೈಸ್ರಾಯ್ ಆದವರು ಯಾರು ಅಂತ ಕೇಳಿಬಿಡ್ತಾರೆ. ಅಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕೆ? ಲಾರ್ಡ್ ಕ್ಯಾನಿಂಗ್ ಭಾರತಕ್ಕೆ ಬಂದಿದ್ದು ಯಾವಾಗ? ಡಾಲ್ಹೌಸಿ ಹೋದ್ಮೇಲೆ, ಅಂದರೆ 1856. ಅವ 1856ಕ್ಕೆ ಬಂದಾಗ ಅವನೇನಾಗಿದ್ದ? ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗಿದ್ದ, ಹೌದಲ್ವಾ? ಅವಾಗಿನ್ನೂ ದಂಗೆ ಆಗಿರಲಿಲ್ಲ. ಭಾರತಕ್ಕೆ ಬಂದಾಗ ಅವನು ಗವರ್ನರ್ ಜನರಲ್ ಆಗಿದ್ದ. ಆಮೇಲೆ 57ರಲ್ಲಿ ದಂಗೆ ಆಯಿತು. ದಂಗೆ ಮುಗಿದ ಮೇಲೆ ಈ ಹೊಸ ಟೈಟಲ್ಲು ವೈಸ್ರಾಯ್ ಅನ್ನೋದು ಆಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಿಮಗೆ ಎಕ್ಸಾಮ್ನಲ್ಲಿ ಟ್ವಿಸ್ಟ್ ಮಾಡಿ ಹೆಂಗೆ ಕೇಳ್ತಾನೆ, ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದು ಆನಂತರ ವೈಸ್ರಾಯ್ ಆಗಿ ಆಳ್ವಿಕೆ ಮಾಡಿದವರು ಯಾರು ಅಂತ ಕೇಳಿದರೆ ನೀವು ಲಾರ್ಡ್ ಕ್ಯಾನಿಂಗ್ ಅಂತ ಅವನ ಹೆಸರನ್ನು ಟಿಕ್ ಮಾಡಬೇಕು. ಸೇಮ್ ಪರ್ಸನ್. ಯಾಕಂದ್ರೆ ಬಂದಾಗ ಅವನು ಗವರ್ನರ್ ಜನರಲ್ ಇದ್ದ, ಆಮೇಲೆ ವೈಸ್ರಾಯ್ ಆಗ್ತಾನೆ. ಸೊ ಮೊದಲ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ಆ ಹುದ್ದೆಯನ್ನು ವಹಿಸ್ಕೊಳ್ತಾನೆ. ಅಲ್ಲಿಂದ ಮುಂದೆ ಒಟ್ಟು 21 ವೈಸ್ರಾಯ್ಗಳು ನಮ್ಮ ದೇಶವನ್ನು ಆಳಿದ್ದಾರೆ. ಟೋಟಲಿ 21 ವೈಸ್ರಾಯ್ಗಳು ಆಳಿದ್ದಾರೆ. ಆದರೆ ನಾನು ತರಗತಿಯಲ್ಲಿ 3 ಜನರ ಬಗ್ಗೆ ಮಾತ್ರ ಇದಾದಮೇಲೆ ಚರ್ಚೆಗೆ ತೆಗೆದುಕೊಳ್ತೀನಿ. ಲಾರ್ಡ್ ಲಿಟ್ಟನ್, ಲಾರ್ಡ್ ರಿಪ್ಪನ್, ಲಾರ್ಡ್ ಕರ್ಜನ್. ನಿಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆ ಬರೋದು ಈ 3 ಮಹಾಶಯರ ಮೇಲೆ. ಲಾರ್ಡ್ ಲಿಟ್ಟನ್ ಕೆಟ್ಟ ವೈಸ್ರಾಯ್, ಲಾರ್ಡ್ ರಿಪ್ಪನ್ ಅತ್ಯಂತ ಒಳ್ಳೆಯ ವೈಸ್ರಾಯ್, ಲಾರ್ಡ್ ಕರ್ಜನ್ ಮಿಕ್ಸ್ಚರ್ ಆಫ್ ಬೋತ್. ಇವೆರಡರ ಮಿಶ್ರಣ. ನಿಮ್ಮ ಕ್ರ್ಯಾಕ್ ಜಾಕ್ ಬಿಸ್ಕಿಟ್ ಇದ್ದಂಗೆ ಖಟ್ಟಾ ಭಿ ಮೀಠಾ ಭಿ, ಸ್ವಲ್ಪ ಸಿಹಿನೂ ಇದೆ, ಸ್ವಲ್ಪ ಉಪ್ಪು ಇದೂ ಇದೆ, ಹುಳಿ ಇದೆ ಅಂತ ಹೇಳ್ತಾರಲ್ಲ ಹಾಗೆ. ಸೊ ಈ 3 ಮಾಡೆಲನ್ನು ಇದಾದ ನಂತರದ ಚರ್ಚೆಯಲ್ಲಿ ತೆಗೆದುಕೊಳ್ತೇವೆ. ಸೊ ಇದು ಮೊದಲ ಬದಲಾವಣೆ, ಆಡಳಿತದಲ್ಲಾದ ಮೊದಲ ಬದಲಾವಣೆ ಅಂದರೆ
ಟೈಟಲ್ ಚೇಂಜ್ ಆಗುತ್ತೆ. ಗವರ್ನರ್ ಜನರಲ್ ಅನ್ನೋ ಹುದ್ದೆ ಈಗ ಕ್ಯಾನ್ಸಲ್ ಆಗುತ್ತೆ. ಇನ್ನು ಮೇಲೆ ನಾವು ಕ್ಲಾಸಲ್ಲಿ ವೈಸ್ ರಾಯ್ ಅನ್ನೋ ಪದವನ್ನು ನಾನು ಬಳಸ್ತೇನೆ. ಭಾರತದ ವೈಸ್ ರಾಯ್ ಅಂತ ಹೇಳ್ತೀನಿ ಹೊರತು ಗವರ್ನರ್ ಜನರಲ್ ಅಂತ ಹೇಳಲ್ಲ. ಇದು ಮೊದಲನೇದು. ನೆಕ್ಸ್ಟು ಮುಂದಿನ ಇದಕ್ಕೆ ಹೋಗಿ ಪೇಜಿಗೆ ಹೋಗಿ, ಪೇಜು ಎಂಟಿ ಪೇಜು, ಖಾಲಿ ಪೇಜು, ಎಂಟಿ ಪೇಜ್ ಕೊಡಿ. ಹಾಂ, ರೈಟ್. ಸೊ ಎರಡನೇ ಬದಲಾವಣೆ, ಫಸ್ಟ್ ಬದಲಾವಣೆ ಆದಮೇಲೆ ಎರಡನೇ ಬದಲಾವಣೆ ಆಗಿದ್ದೇನು ಅಂತ ಹೇಳಿದರೆ, ಲಂಡನ್ನಲ್ಲಿ ಒಂದು ಕೌನ್ಸಿಲ್ ಕ್ರಿಯೇಟ್ ಆಗುತ್ತೆ. ಅದನ್ನು ಇಂಡಿಯಾ ಕೌನ್ಸಿಲ್ ಅಂತ ಕರೀತಾರೆ. ಇಂಡಿಯಾ ಕೌನ್ಸಿಲ್ ವಾಸ್ ಕ್ರಿಯೇಟೆಡ್ ಇನ್ ಲಂಡನ್. ಲಂಡನ್ನಲ್ಲಿ ಒಂದು ಮಂಡಳಿ ಸೃಷ್ಟಿಯಾಗುತ್ತೆ. ಅದನ್ನು ಭಾರತೀಯ ಕೌನ್ಸಿಲ್ ಅಂತ ಹೇಳ್ತಾರೆ. ಇದರಲ್ಲಿ 15 ಜನ ಮೆಂಬರ್ಸ್ ಇದ್ದರು, 15 ಮೆಂಬರ್ಸ್ ಇದ್ದರು. ಇದಕ್ಕೆ ಹೆಡ್ ಯಾರು, ಮುಖ್ಯಸ್ಥರು ಯಾರು ಅಂತ ಹೇಳಿದರೆ ಅವರನ್ನು ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರೀತಾರೆ. SOS ಲಾಂಗ್ ಫಾರ್ಮ್ನಲ್ಲಿ ತೊಗೊಂಡ್ರೆ ಸೆಕ್ರೆಟರಿ ಆಫ್ ಸ್ಟೇಟ್, ರಾಜ್ಯ ವ್ಯವಹಾರಗಳ ಕಾರ್ಯದರ್ಶಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಸೆಕ್ರೆಟರಿ ಆಫ್ ಸ್ಟೇಟ್ ಅನ್ನುವ ಪದ ಬಳಕೆಯಾಗುತ್ತೆ. ಸೊ 15 ಜನ ಸದಸ್ಯರನ್ನು ಒಳಗೊಂಡಂತಹ ಒಂದು ಇಂಡಿಯಾ ಕೌನ್ಸಿಲ್ ಏನಿದೆ ಅದು ಸೃಷ್ಟಿಯಾಗುತ್ತೆ. ಇಲ್ಲಿ ಇಂಡಿಯಾ ಕೌನ್ಸಿಲ್ ಅನ್ನೋ ಪದ ಯಾಕೆ ನಿಮಗೆ ಮುಖ್ಯ ಅಂದರೆ, ಅದನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮುಂದೆ ಬರುವ ಕಾಯ್ದೆಗಳಿಗೆ ಕೌನ್ಸಿಲ್ ಕಾಯ್ದೆ ಅಂತ ಕರೀತಾರೆ. ಅದು ಭಾಳ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಬರುವಂಥ ಕಾಯ್ದೆಗಳನ್ನು ಕೌನ್ಸಿಲ್ ಆ್ಯಕ್ಟ್ಸ್ ಅಂತ ಕರೀತಾರೆ. ಭಾಳ ಸ್ಟೂಡೆಂಟ್ಸಿಗೆ ಯಾಕೆ ಸರ್ ಈ ಹೆಸರು ಬಂತು ಅಂತ ಗೊತ್ತಿರಲ್ಲ. ಅದಕ್ಕೆ ಕಾರಣ ಇಲ್ಲಿದೆ. ಈ ಕಾಯ್ದೆಗಳನ್ನು ಇಂಡಿಯಾ ಕೌನ್ಸಿಲ್ ಪಾಸ್ ಮಾಡ್ತಾ ಇದ್ದಿದ್ದರಿಂದ ಈ ಕಾಯ್ದೆಗೆ ಕೌನ್ಸಿಲ್ ಕಾಯ್ದೆಗಳು ಅಂತ ಬರ್ತವೆ. ಅಲ್ಲಿ ಒಟ್ಟು 3 ಕಾಯ್ದೆಗಳು ನಾವು ಆಮೇಲೆ ಚರ್ಚೆ ಮಾಡ್ತೀವಿ. 1861, 1892 ಮತ್ತು 1909. ಈ 3 ಕಾಯ್ದೆಗಳಿಗೆ ಕೌನ್ಸಿಲ್ ಕಾಯ್ದೆಗಳು ಅಂತ ಕರಿತೀವಿ. 1861, 1892, 1909. ಅದರಲ್ಲಿ ಕೊನೆಯದೇನಿದೆ ಇದನ್ನು ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ತಾನೆ. ಮಿಂಟೋ ಮಾರ್ಲೆ ಸುಧಾರಣೆಗಳಂತ ಯಾವ್ದು ಕರೆದ್ರು ಅಂತ ಹೇಳ್ತಾರೆ. ಅದು 1909 ಕಾಯ್ದೆ. ಅದು ನೆಕ್ಸ್ಟ್ ಚರ್ಚೆಯಲ್ಲಿ ಬಂದಾಗ ಹೇಳ್ತೀನಿ. ಸೊ ನಿಮಗೆ ಆ ಕೌನ್ಸಿಲ್ ಅನ್ನೋ ಪದ ನೆನಪಿಟ್ಕೊಳ್ಳಿ. ಆ ಇಂಡಿಯಾ ಕೌನ್ಸಿಲ್ ಸೃಷ್ಟಿಯಾಗಿದ್ದು ಈ ಘಟನೆ ಆದಮೇಲೆ ಅದರಲ್ಲಿ 15 ಜನ ಸದಸ್ಯರು. ಬಟ್ ಪ್ರಾಬ್ಲಮ್ ಏನು ಅಂದರೆ, ಈ 15 ಜನ ಸದಸ್ಯರೇನಿದ್ರಲ್ಲ ಅವರೆಲ್ಲ ಬ್ರಿಟಿಷರೇ ಇದ್ದರು, ಭಾರತೀಯರು ಯಾರೂ ಇರಲಿಲ್ಲ. ಇದು ಬೇಸರದ ಸಂಗತಿ. ಅದನ್ನು ನೀವು ಯೋಚನೆ ಮಾಡಬೇಕಾಗುವಂಥದ್ದು. ಯಾಕೆ ಕೌನ್ಸಿಲಿಗೆ ಏನು ಹೆಸರು ಕೊಟ್ಟಿದ್ದರು, ಭಾರತೀಯ ಮಂಡಳಿ ಅಂತ ಹೆಸರು ಕೊಟ್ಟಿದ್ದರು. ಸೊ ಭಾರತೀಯ ಮಂಡಳಿ ಅಂತ ಹೆಸರು ಕೊಟ್ಟ ಮೇಲೆ ಅಲ್ಲಿ ಮೆಂಬರ್ ಯಾರು ಇರಬೇಕು, ಭಾರತೀಯರೇ ಇರಬೇಕು ಅಲ್ವಾ. ಹೆಸರು ಮಾತ್ರ ಇಂಡಿಯನ್ ಕೌನ್ಸಿಲ್ ಅಂತಿತ್ತು. ಬಟ್ ಆ 15 ಜನ ಮೆಂಬರ್ಸ್ ಯಾರಿದ್ದರು, ಬ್ರಿಟಿಷರೇ ಇದ್ದರು. ಅದರಲ್ಲಿ ಇಂಡಿಯನ್ಸ್ ಯಾರೂ ಇರಲಿಲ್ಲ. ಒಬ್ಬನೇ ಒಬ್ಬ ಭಾರತೀಯ ಕೂಡ ಇದರಲ್ಲಿ ಇರಲಿಲ್ಲ. 15 ಮೆಂಬರ್ಸು ಅವರೇ ಯುರೋಪಿಯನ್ರಿದ್ದು. ಇದು ನಮ್ಮ ಏನು ಆತಂಕಕ್ಕೆ ಅಥವಾ ನಮ್ಮ ಪ್ರತಿಭಟನೆಗೆ ಅದು ಕಾರಣ ಆಗುತ್ತೆ. ಬಟ್ ಅವರೇನೋ ಮಾಡಿಕೊಂಡ್ರು, ಒಂದು ಬದಲಾವಣೆ ಮಾಡಿ ಈ 15 ಜನರ ಮಂಡಳಿಗೆ ಹೆಡ್ ಯಾರು ಅಂದರೆ ಸೆಕ್ರೆಟರಿ ಆಫ್ ಸ್ಟೇಟ್, ರಾಜ್ಯ ಕಾರ್ಯದರ್ಶಿ ಅಂತ ಅವ್ರನ್ನ ಕನ್ನಡದಲ್ಲಿ ಕರಿತೀವಿ. ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ಕೇಳೋ ಪ್ರಶ್ನೆ ಏನು, ಫಸ್ಟ್ ಈ ಹುದ್ದೆಗೆ ಬಂದವರು ಯಾರು, ಇದು ನಿಮಗೆ KSL ಕೇಳ್ತಾನೆ. ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಮೊದಲು ಅಧಿಕಾರ ವಹಿಸಿಕೊಂಡವನು ಯಾರು ಅಂತ ಕೇಳಿದರೆ ನೀವು ಯಾವ ಹೆಸರು ನೆನಪು ಮಾಡ್ಕೋಬೇಕು ಅಂದರೆ, ಹಿಂದಿನ ಚರ್ಚೆಯಲ್ಲಿ ಅವ್ರ ಬಗ್ಗೆ ಹೇಳಿದ್ದೆ, ಸರ್ ಚಾರ್ಲ್ಸ್ ವುಡ್ ಅಂತ. ಬಹುಶಃ ನೀವು ಕರೆಕ್ಟಾಗಿ ನೆನಪಿಟ್ಕೊಂಡಿದ್ರೆ ಇವನ ಹೆಸರು ಎಲ್ಲಿ ಬಂತು ಅಂತ ನಿಮಗೆ ನೆನಪಿಗೆ ಬರುತ್ತೆ. ಚಾರ್ಲ್ಸ್ ವುಡ್ ಅನ್ನೋರು ಮೊದಲ ಸೆಕ್ರೆಟರಿ ಆಫ್ ಸ್ಟೇಟ್ ಆಗ್ತಾರೆ. ಸೊ ಇವ್ರ ಹೆಸರನ್ನು ನಿಮ್ಗೆ ಎಲ್ಲಿ ಹೇಳಿದ್ದೆ ಜ್ಞಾಪಕ ಮಾಡ್ಕೊಳ್ಳಿ. ಯಾರ ಚರ್ಚೆ ಬಂದಾಗ ನಾನು ಹೇಳಿದ್ದೆ ಅಂತಂದರೆ ಡಾಲ್ಹೌಸಿಯ ಕಾಲದಲ್ಲಿ ಹೇಳಿದ್ದೆ. ವುಡ್ಡನ ವರದಿ ಅಂತ ಹೇಳಿದ್ದೆ. ಐ ಹೋಪ್ ಯು ರಿಮೆಂಬರ್ ಇಟ್. ಆ ವುಡ್ಡನ ವರದಿ 1854ರಲ್ಲಿ ಜಾರಿಗೆ ಬಂದಿತ್ತು. ವುಡ್ ಅನ್ನೋರು ಈ ವರದಿ ಕಳಿಸಿದರು. ಅದರ ಪ್ರಕಾರ ಪ್ರೈಮರಿ ಸ್ಕೂಲುಗಳೆಲ್ಲ ಸ್ಟಾರ್ಟ್ ಆಯಿತು ಅಂತ ಹೇಳಿದೆ. ಸೇಮ್ ಫೆಲೋ ಅದೇ ವ್ಯಕ್ತಿ ಈಗೇನಾಗ್ತಾನೆ, ಭಾರತಕ್ಕೆ ಮೊದಲ ರಾಜ್ಯ ಕಾರ್ಯದರ್ಶಿಯಾಗಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ನೇಮಕಗೊಳ್ತಾನೆ. ಸೊ ಈ 2 ಹೆಸರನ್ನು ನೀವು ಎಕ್ಸಾಮ್ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕು. ಫಸ್ಟ್ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ರಾಜ್ಯ ಕಾರ್ಯದರ್ಶಿ ಯಾರು ಅಂದರೆ ಸರ್ ಚಾರ್ಲ್ಸ್ ವುಡ್ ಅನ್ನುವರು ಆ ಹುದ್ದೆಗೆ ಬಂದರು. ಇದು ಮೊದಲನೇ 2ನೆಯ ಬೆಳವಣಿಗೆ.
ಇನ್ನು ಮೂರನೇ ಮುಖ್ಯವಾದ ಬೆಳವಣಿಗೆ ಏನು ಅಂದರೆ ಕ್ವೀನ್ಸ್ ಡಿಕ್ಲರೇಷನ್ ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾದ ಬೆಳವಣಿಗೆ ಕ್ವೀನ್ಸ್ ಡಿಕ್ಲರೇಷನ್ ಆಫ್ 1858. ವಿಕ್ಟೋರಿಯಾ ಮಹಾರಾಣಿ ಈ ಘೋಷಣೆಯನ್ನು ಮಾಡ್ತಾಳೆ. ಡೇಟ್ ನೆನ್ಪಿಟ್ಕೋಬೇಕು, ನವೆಂಬರ್ 1, ನವಂಬರ್ 1, 1858. ವಿಕ್ಟೋರಿಯಾ ಅವಾಗಿದ್ದಂಥ ರಾಣಿ ಯಾರು ಅಂದರೆ ವಿಕ್ಟೋರಿಯಾ ಅನ್ನೋರು ಇಂಗ್ಲೆಂಡನ್ನು ಆಳ್ತಾ ಇರ್ತಾರೆ. ವಿಕ್ಟೋರಿಯಾ ರಾಣಿಯ ಘೋಷಣೆ. ಶಿ ವಾಸ್ ದ ಕ್ವೀನ್ ಆಫ್ ಇಂಗ್ಲೆಂಡ್. ಆ ಸಮಯದಲ್ಲಿ ಇಂಗ್ಲೆಂಡಿನ ಮಹಾರಾಣಿ ಆಗಿದ್ಲು. ಆ ಮಹಾರಾಣಿ ಏನು ಮಾಡ್ತಾಳೆ, ನವೆಂಬರ್ 1, 1858ಕ್ಕೆ ಒಂದು ಘೋಷಣೆ ಮಾಡ್ತಾಳೆ. ಇದನ್ನು ಕೂಡ ನಿಮಗೆ ಎಕ್ಸಾಮ್ನಲ್ಲಿ ಯಾವ ಥರ ಕನ್ಫ್ಯೂಸ್ ಮಾಡ್ತಾರೆ ಅಂದರೆ, ನವೆಂಬರ್ ಘೋಷಣೆ ಅಂದರೆ ಏನು ಅಂತ ಕೇಳಿಬಿಡ್ತಾರೆ. ಅದಕ್ಕೆ ನಮ್ಮ ಹುಡುಗರು ಕನ್ನಡ ರಾಜ್ಯೋತ್ಸವ ಸಿರಿಗನ್ನಡಂ ಗೆಲ್ಗೆ ಕನ್ನಡವೇ ಸತ್ಯ ನಿತ್ಯ ಅಂತ ಬರೆದು ಅದು ಆನ್ಸರೇ ಪೂರ್ತಿ ಆದಿ ತಪ್ಪಿಸ್ಬಿಡ್ತೀವಿ. ಸೊ ನಮ್ಮ ನವಂಬರ್ ಬೇರೆ, ನಾವು ರಾಜ್ಯೋತ್ಸವ ಮಾಡೋದು ನವಂಬರ್ 1 ಅದು ಬೇರೆ. ಅದು ಆಮೇಲೆ ಅದು ಯಾವಾಗ ಬರುತ್ತೆ, 1956. 1956 ಮೈಸೂರು ರಾಜ್ಯ ಸ್ಥಾಪನೆ ಆಗುತ್ತೆ. ಅದೆಲ್ಲ ಆಮೇಲೆ ಬರೋ ಬೆಳವಣಿಗೆ. ಈಗ ನವೆಂಬರ್ 1 ಅಂದರೆ ನೀವೇನು ನೆನ್ಪಿಟ್ಕೋಬೇಕು, ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಮಾಡಿದ ಘೋಷಣೆ. ಈ ಘೋಷಣೆಯನ್ನು ನಮ್ಮ ಭಾರತೀಯರ ಪಾಲಿಗೆ ಏನಂತ ಕರೀತಾರೆ, ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ ಫಾರ್ ಇಂಡಿಯನ್ಸ್. ಭಾರತೀಯರ ಪಾಲಿಗೆ ಇದು ಒಂದು ಸನ್ನದು. ಮ್ಯಾಗ್ನಾ ಕಾರ್ಟಾ ಅಂದರೆ ಕನ್ನಡದಲ್ಲಿ ಮಹಾಸನ್ನದು ಅಂತ ಕರಿತೀವಿ. ಅದಕ್ಕೆ ಸನ್ನದು ಅಂದರೆ ಒಂದು ಡಾಕ್ಯುಮೆಂಟು, ಒಂದು ದಾಖಲೆ. ಭಾರತೀಯರ ಪಾಲಿಗೆ ಅದು ಮಹಾಸನ್ನದು, ಮ್ಯಾಗ್ನಾ ಕಾರ್ಟಾ ಫಾರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕೆ ಅಂದರೆ ಕೆಲವು ಮಹತ್ವವಾದ ಬದಲಾವಣೆಗಳನ್ನು ಇಲ್ಲಿ ಇಂಗ್ಲೆಂಡಿನ ರಾಣಿ ಘೋಷಿಸ್ತಾಳೆ. ಏನು ಬದಲಾವಣೆಗಳು ಅಂದರೆ ಇದರ ಕೆಳಗಡೆ, ಇದೇ ಪಾಯಿಂಟ್ ಕೆಳಗಡೆ ನೋಟ್ ಮಾಡಿ. ಎ, ಇನ್ನು ಮೇಲೆ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನಾವು ಕೊಡ್ತೇವೆ. ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ನಿಧಾನವಾಗಿ ನಾವು ಕೊಡ್ತಾ ಹೋಗ್ತೇವೆ. ಎಲ್ಲಿ, ಒಂದು ಆಡಳಿತದಲ್ಲಿ ಪ್ರಾತಿನಿಧ್ಯವನ್ನು ಕೊಡ್ತೇವೆ, ಪ್ಲಸ್ ಶಾಸಕಾಂಗದಲ್ಲಿ ಅಂದರೆ ಲೆಜಿಸ್ಲೇಚರ್, ಆಡಳಿತ ಮತ್ತು ಶಾಸಕಾಂಗದಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೇವೆ ಅಂತ ರಾಣಿ ಘೋಷಣೆ ಮಾಡ್ತಾಳೆ. ಪ್ರಾತಿನಿಧ್ಯ ಕೊಡೋದು ಅಂದರೆ ಏನು, ಟೇಕಿಂಗ್ ಇಂಡಿಯನ್ ಮೆಂಬರ್ಸ್, ಭಾರತೀಯ ಸದಸ್ಯರನ್ನು ತೆಗೆದುಕೊಳ್ಳುವಂಥದ್ದು. ನಿಮ್ಮನ್ನು ಆಡಳಿತದಲ್ಲೂ ತಗೊಳ್ತೇವೆ, ಶಾಸಕಾಂಗದಲ್ಲೂ ತೆಗೆದುಕೊಳ್ತೇವೆ. ಆದರೆ ಏನೊಂದು ಎಚ್ಚರಿಕೆಯ ಪದ ಅವರು ಬಳಸಿದರು ಅಂದರೆ, ನಿಧಾನವಾಗಿ, ಒಂದೇ ಸರಿ ಕೊಡಲ್ಲ, ನಿಧಾನವಾಗಿ ಹಂತ ಹಂತವಾಗಿ ತಗೊಳ್ತೇವೆ ಅಂತ ಹೇಳಿದರು. ನಾವೇನು ತಿಳ್ಕೊಂಡ್ವಿ ನಿಧಾನವಾಗಿ ಅಂದರೆ ಏನೋ ಒಂದು 2-3 ವರ್ಷದಲ್ಲೋ 5 ವರ್ಷದಲ್ಲೋ ಕೊಟ್ಬಿಡ್ತಾರೆ ಅಂದ್ಕೊಂಡ್ವಿ. ಆದರೆ ಅವರು ನಿಧಾನವಾಗಿ ಅನ್ನೋ ಶಬ್ದ ಎಲ್ಲಿವರೆಗೂ ತೊಗೊಂಡು ಬಂದರು ಅಂದರೆ 1947ವರೆಗೂ ಅದನ್ನು ಹೇಳ್ಕೊಂಡು ಬಂದರು. ಅಂದರೆ ಅಷ್ಟು ನಿಧಾನ ಆಯ್ತು. ಅದು ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಲೇಟ್ ಆಯಿತು. ಭಾಳ ಸ್ಲೋ ಆಗಿ ನಮಗೆ ಭಾರತೀಯರಿಗೆ ಆಡಳಿತದಲ್ಲಿ ರೆಪ್ರೆಸೆಂಟೇಷನನ್ನು, ಶಾಸಕಾಂಗಗಳಲ್ಲಿ ಪ್ರಾತಿನಿಧ್ಯವನ್ನು ಭಾರತೀಯರಿಗೆ ಕೊಡ್ತೇವೆ ಅಂತ ಒಂದು ಭರವಸೆ. ಸೊ ಇಟ್ ಈಸ್ ಎ ಅಶ್ಯೂರೆನ್ಸ್. ನಿಮಗೆ ನಾವು ಭರವಸೆಯನ್ನು ಕೊಡ್ತೇವೆ, ಇನ್ಮೇಲೆ ನಿಮ್ಮನ್ನು ಆಡಳಿತದಲ್ಲಿ ತೆಗೆದುಕೊಳ್ತೀವಿ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ನಿಮ್ಮನ್ನು ಕೇಳಿ ಆಡಳಿತ ಮಾಡ್ತೀವಿ ಅಂತ ಹೇಳ್ದಂಗೆ. ಇಲ್ಲಿ ತನಕ ನಿಮ್ಮನ್ನು ಕೇಳದೇ ಮಾಡೀವಿ, ಇನ್ಮೇಲೆ ನಿಮ್ಮನ್ನು ಕೇಳಿ. ಈ ಹಳ್ಳಿ ಮಂದಿ ಹೇಳ್ತಾರೆ ನೋಡ್ರಿ, ಕಿವಿ ಮೇಲೆ ಹಾಕ್ರಿ ಅಂತಾರೆ. ಏನಾರು ಮನೆಗಿರಿ ಮಾರಾಟ ಮಾಡೋ ಮುಂದೆ ಸರ್ ಸ್ವಲ್ಪ ನಮ್ಮ ಕಿವಿ ಮೇಲೆ ಹಾಕ್ರಿ ಅಂತ, ಅಂದರೆ ನಮ್ಗೆ ಹೇಳಿ ಮಾಡಿರಿ ಅಂತ. ಆ ಥರ ಒಂದು ಭರವಸೆಯನ್ನು ಇಂಗ್ಲೆಂಡಿನ ರಾಣಿ ಕೊಡ್ತಾಳೆ. ನಾವು ಇನ್ಮೇಲೆ ಆಡಳಿತ ಮಾಡಬೇಕಾದಾಗ ನಿಮಗೆ ತಿಳಿಸ್ತೇವೆ, ನಿಮ್ಮ ಪ್ರಾತಿನಿಧ್ಯ ತಗೊಂಡು ಆಡಳಿತ ಮಾಡ್ತೇವೆ ಅನ್ನುವ ಮೊದಲನೇ ಭರವಸೆಯನ್ನು ಈ ಒಂದು ಘೋಷಣೆಯಲ್ಲಿ ಕೊಡ್ತಾರೆ. ಎರಡನೇದು ಈ ಒಂದು ಘೋಷಣೆ ಅಡಿಯಲ್ಲಿ ಬರ್ತಕ್ಕಂಥದ್ದು ಅಂದರೆ, ಅತ್ಯಂತ ವಿವಾದಕ್ಕೆ ಒಳಗಾದಂಥ 2 ನಿರ್ಧಾರಗಳನ್ನು ರದ್ದುಪಡಿಸ್ತಾರೆ. ಏನದು, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಅದಾಗಲೇ ಹಿಂದೆ ನಿಮಗೆ ವಿವರಿಸಿದ್ದೇನೆ. ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದೇನಿದೆ, ಇದನ್ನು ರದ್ದುಪಡಿಸಲಾಯಿತು. ಇದನ್ನು ಕ್ಯಾನ್ಸಲ್ ಮಾಡಿದರು. ಅಂದರೆ ಇನ್ಮೇಲೆ ಭಾರತದಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿ ಇಲ್ಲ. ಮೀನ್ಸ್ ಇಂಡೈರೆಕ್ಟ್ಲಿ ಅದನ್ನು ಹೇಗೆ ತಿಳ್ಕೊಬೇಕು ನೀವು,
ಯಾವುದೇ ಅರಸನಿಗೆ ಗಂಡು ಮಕ್ಕಳು ಇರಲಿಲ್ಲ ಅಂದರೆ ಇನ್ನು ಮೇಲೆ ನೀವು ದತ್ತು ಮಾಡ್ಬೋದು, ದತ್ತು ಪುತ್ರರನ್ನು ತಗೊಂಡು ನೀವು ಆಡಳಿತ ಮಾಡಿಸ್ಬೋದು. ಇನ್ನು ಮೇಲೆ ಬ್ರಿಟಿಷ್ ಸರ್ಕಾರ ನಿಮ್ಮ ಪ್ರಾಂತ್ಯವನ್ನು ತಮ್ಮ ವಶಕ್ಕೆ ತಗೊಳ್ಳೋದಿಲ್ಲ. ಈ ಡಾಕ್ಟ್ರಿನ್ ಆಫ್ ಲ್ಯಾಬ್ಸನ್ನು ರದ್ದುಪಡಿಸಲಾಯಿತು. ಅಷ್ಟೇ ಅಲ್ಲ, ಇದರ ಅಡಿಯಲ್ಲಿ ಏನೇನು ಪ್ರಾಂತ್ಯಗಳನ್ನು ತಗೊಂಡಿದ್ರು, ಈಗ ಉದಾಹರಣೆಗೆ ಝಾನ್ಸಿ, ಸಂಭಾಲ್ಪುರ್, ಸತಾರ, ಅವೇನು ಲಾಸ್ಟ್ ಹೇಳಿದೆ, ಆ ಎಲ್ಲ ಪ್ರಾಂತ್ಯಗಳನ್ನು ಆಯಾ ಅರಸರಿಗೆ ವಾಪಸ್ ಕೊಟ್ಟರು. ಅವು ಯಾವ್ಯಾವ ಪ್ರಾಂತ್ಯಗಳಿದ್ವೋ ಆಯಾ ಸಂಬಂಧಪಟ್ಟ ಅರಸರಿಗೆ ಅದನ್ನು ವಾಪಸ್ ಕೊಡಲಾಯಿತು. ಅವ್ರು ಯಾರ ಪ್ರತಿನಿಧಿಗಳಿದ್ದರೂ ಅವರಿಗೆ, ಉದಾಹರಣೆಗೆ ಝಾನ್ಸಿಯನ್ನು ಅವರ ಅರಸರಿಗೆ ಬಿಟ್ಕೊಟ್ರು, ಸತಾರ ಅವರ ಅರಸರಿಗೆ ಬಿಟ್ಕೊಟ್ರು, ಸಂಭಾಲ್ಪುರು, ಬಿಕಾನೇರು, ಜೈಪುರು, ಅನಂತರ ಮೀರತ್ತು, ಲಖನೌ, ಇನ್ನೂ ಅನೇಕ ಪ್ರಾಂತ್ಯಗಳು ಬರ್ತವೆ. ಆ ಎಲ್ಲ ಪ್ರಾಂತ್ಯಗಳು ಎಲ್ಲೆಲ್ಲಿಂದ ವಶಪಡಿಸ್ಕೊಂಡಿದ್ನೋ ಡಾಲ್ಹೌಸಿ, ಆ ಎಲ್ಲ ಪ್ರಾಂತ್ಯಗಳನ್ನು ಆಯಾ ಅರಸರಿಗೆ ಏನು ಮಾಡಿದರು, ವಾಪಸ್ ಕೊಟ್ಟರು, ರಿಟರ್ನ್ ಮಾಡಿದರು. ಇನ್ಮೇಲೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇಲ್ಲ. ಬಹುಶಃ ನನ್ನ ಪ್ರಕಾರ ಇದು ನಮ್ಮ ಯಶಸ್ಸು. ದಂಗೆಯ ಯಶಸ್ಸೇನು ಅಂತ ಡೈರೆಕ್ಟಾಗಿ ಕೇಳಿದರೆ, ಒಂದೊಂದ್ಸರಿ ಇಂಟರ್ವ್ಯೂನಲ್ಲಿ ಕೇಳ್ತಾರೆ KS ದಂಗೆಯ ಯಶಸ್ಸೇನು ಅಂತ ಕೇಳಿದರೆ ಇದನ್ನು ನೀವು ನೇರವಾಗಿ ಹೇಳ್ಬೋದು. ದಂಗೆಯ ಪರಿಣಾಮವಾಗಿ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯನ್ನು ಬ್ರಿಟಿಷರು ರದ್ದುಪಡಿಸಿದರು. ಇನ್ಮೇಲೆ ಭಾರತೀಯ ಅರಸರು ತಮಗೆ ಬೇಕಾದಾಗೆ ದತ್ತು ಮಕ್ಕಳನ್ನು ಸ್ವೀಕಾರ ಮಾಡಿ ಅಧಿಕಾರ ನಡೆಸುವುದಕ್ಕೆ ಅವಕಾಶವನ್ನು ಕೊಟ್ಟರು. ಇದು ಒಂದು ಮಹತ್ವದ ಬೆಳವಣಿಗೆ. ಎರಡನೇದೇನು ಅಂದರೆ ಪೆನ್ಷನ್ಸ್ ಆ್ಯಂಡ್ ಟೈಟಲ್ಸ್, ಅದನ್ನು ವಾಪಸ್ ಕೊಟ್ಟರು. ಅವೇನು ಪೆನ್ಷನ್ಸನ್ನು ಕಸ್ಕೊಂಡಿದ್ರು ಅದೆಲ್ಲ ಇನ್ಮೇಲೆ ನಿಮಗೆ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರು. ನಿಮ್ಮ ಮೊದಲಿನ ಪರಿಸ್ಥಿತಿ ಏನಿತ್ತೋ ಅದನ್ನು ನೀವು ವಾಪಸ್ ತಗೊಳ್ರಿ. ರಿಟರ್ನ್ ಆಫ್ ಪೆನ್ಷನ್ ಆ್ಯಂಡ್ ಟೈಟಲ್ಸ್ ಅಂತ ಹೇಳ್ತೀವಿ. ನಮ್ಮ ಅರಸರುಗಳಿಗೆ ಏನೇನು ಬಿರುದುಗಳಿದ್ವು, ಅವ್ರಿಗೇನು ವಾರ್ಷಿಕ ಪಿಂಚಣಿಯನ್ನು ಕೊಡ್ತಾರೆ ಅಂತ ನಾನು ಹೇಳಿದ್ದೆ. ಮೊಘಲ್ ಚಕ್ರವರ್ತಿಗೆ 26 ಲಕ್ಷ, ನಿಮ್ಮ ಪೇಶ್ವಾ ಮೊಘಲ್ ಮರಾಠ ಪೇಶ್ವಾಗೆ 19 ಲಕ್ಷ ರೂಪಾಯಿ ಅಂತ ಹೇಳಿದೆ. ಆ ಎಲ್ಲ ಪಿಂಚಣಿಯ ಮೊತ್ತವನ್ನು ಯಥಾವತ್ತಾಗಿ ಮೊದಲಿನಂತೆ ನಿಮಗೆ ವಾಪಸ್ ಕೊಡ್ತೇವೆ. ನಿಮ್ಮ ಟೈಟಲ್ಗಳೇನಿವೆ ಅಂದರೆ ನಿಮ್ಮ ಬಿರುದು ಬಾವಲಿಗಳೇನಿವೆ ಅದನ್ನು ಎಂದಿನಂತೆ ನೀವು ಬಳಸಬಹುದು. ಹೀಗೆ ಹೇಳಿದ ತಕ್ಷಣ ನಮ್ಮ ಅರಸರಿಗೆ ಭಾಳ ಖುಷಿಯಾಯಿತು. ಯಾಕೆಂದರೆ ಹೋಗಿರೋ ದುಡ್ಡು ವಾಪಸ್ ಬಂತು, ದುಡ್ಡು ವಾಪಸ್ ಕೊಡ್ತೇವೆ ಅಂತ ಹೇಳಿದರು. ಪ್ಲಸ್ ಅವರ ಬಿರುದುಗಳನ್ನೇನು ಕಸ್ಕೊಂಡಿದ್ರು ಅವರಿಗೆಲ್ಲ ಇನ್ಸಲ್ಟ್ ಆಗಿತ್ತು. ಈ ನಾವು ಸಾಮಾನ್ಯ ವ್ಯಕ್ತಿಗಳೇ ನಮಗೆ ಯಾರಾದರೂ ಬಿರುದು ಕಸ್ಕೊಂಡ್ರೆ ನಮ್ಗೆ ಕೋಪ ಬರುತ್ತೆ. ಯಾರಾದರೂ ಡಾಕ್ಟ್ರೇಟ್ ಮಾಡಿದವ್ರಿಗೆ ನೀವು ಮಿಸ್ಟರ್ ಅಂದರೆ ಅವನಿಗೆ ಕೋಪ ಬರುತ್ತೆ. ಏನು ಸರ್ ನಾವು ಕಷ್ಟಪಟ್ಟು PhD ಮಾಡಿದ್ದೀವಿ, ಡಾಕ್ಟರ್ ಅಂತ ಹೇಳ್ರಿ ಅಂತ. ಬರೀ ಡಾಕ್ಟ್ರು ಪದವಿಗೆ ನಾವು ಇಷ್ಟು ಗಲಾಟೆ ಮಾಡ್ತೀವಿ ಅಂದರೆ ಅವರೆಲ್ಲ ಚಕ್ರವರ್ತಿಗಳಾದವರು, ನವಾಬರಾದವರು, ದೊಡ್ಡ ಪೋಸ್ಟ್ ವಂಶದಲ್ಲಿರೋರು. ಹಾಗಾಗಿ ಅವರಿಗೆ ಬಿರುದುಗಳು ಮತ್ತು ಪೆನ್ಷನ್ ಎರಡನ್ನೂ ಬ್ರಿಟಿಷ್ ಸರ್ಕಾರ ವಾಪಸ್ ಕೊಡ್ತೇವೆ ಅಂತ ಹೇಳಿದ್ರಿಂದ ಜನರಿಗೆ ಸ್ವಲ್ಪ ಸಮಾಧಾನ ಆಯಿತು. ಅಡ್ಡಿ ಇಲ್ಲ, ನಮ್ಮ ಪಿಂಚಣಿ ವಾಪಸ್ ಬರುತ್ತೆ, ನಮ್ಮ ಟೈಟಲ್ ವಾಪಸ್ ಬರುತ್ತೆ ಅಂತ ನಮ್ಮ ಭಾರತೀಯ ಅರಸರುಗಳಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಈ ಘೋಷಣೆಯಿಂದ ಸ್ವಲ್ಪ ನೆಮ್ಮದಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಅತಿ ಮುಖ್ಯವಾದದ್ದೇನು ಅಂದರೆ ಒಂದು ಭರವಸೆಯನ್ನು ಬ್ರಿಟಿಷ್ ರಾಣಿ ಕೊಡ್ತಾಳೆ. ಇನ್ನು ಮೇಲೆ ನಾವು ನಿಮ್ಮ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲ್ಲ. ನೋ ಇಂಟರ್ಫಿಯರೆನ್ಸ್ ಇನ್ ಸೋಷಿಯಲ್ ಆರ್ ರಿಲಿಜಿಯಸ್ ಇಶ್ಯೂಸ್. ಇವೆರಡರಲ್ಲೂ ತಲೆ ಹಾಕಲ್ಲ ಅಂತ ಹೇಳಿದರು. ರಿಲಿಜಿಯಸ್ ಮ್ಯಾಟರ್ಸ್, ಭಾರತೀಯರ ಸಾಮಾಜಿಕ ಮತ್ತು ಧಾರ್ಮಿಕವಾದಂಥ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದರು. ಇಂಟರ್ಫಿಯರೆನ್ಸ್ ಅಂದರೆ ಹಸ್ತಕ್ಷೇಪ, ನೋ ಇಂಟರ್ಫಿಯರೆನ್ಸ್ ಅಂದರೆ ನಾವಿನ್ನು ಹಸ್ತಕ್ಷೇಪ ಮಾಡಲ್ಲ. ಯಾವುದರಲ್ಲಿ? ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳಲ್ಲಿ. ಇಲ್ಲಿ ನೀವು ಸ್ವಲ್ಪ ಗಮನ ಕೊಟ್ಟು ಪಾಠ ಕೇಳ್ತಿದ್ರೆ ಪಾಯಿಂಟ್ ಬೇಗ ಅರ್ಥ ಆಗುತ್ತೆ. ಹಾಗಾದರೆ ಇಂಡೈರೆಕ್ಟ್ಲಿ ಈಗ ಬ್ರಿಟಿಷರೇನು ಒಪ್ಕೊಂಡಂಗಾಯಿತು, ಇದಕ್ಕೂ ಮುಂಚೆ ನಾವು ಇಂಟರ್ಫಿಯರ್ ಆಗ್ತಿದ್ವಿ ಅಂತ, ಹೌದಲ್ವಾ? ಇನ್ನು ಮೇಲಿಂದ ನಾವು ಇಂಟರ್ಫಿಯರ್ ಆಗಲ್ಲ ಅಂದರೆ ಅರ್ಥ ಏನು? ಈ ಮುಂಚೆ ನಾವು ಹಸ್ತಕ್ಷೇಪ ಮಾಡಿದ್ವಿ ಅಂತ ಅರ್ಥ. ಅಂದರೆ ನಿಮ್ಮ ಸಾಮಾಜಿಕ ಜೀವನದಲ್ಲಿ, ಧಾರ್ಮಿಕ ಜೀವನದಲ್ಲಿ ನಾವು ಇಂಟರ್ಫಿಯರ್ ಮಾಡಿದ್ವಿ. ಅದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಇರ್ಬೋದು, ವಿಧವಾ ಪುನರ್ವಿವಾಹ ಕಾಯ್ದೆ ಇರ್ಬೋದು, ಸತಿ ಪದ್ಧತಿಯ ನಿರ್ಮೂಲನೆ ಇರ್ಬೋದು, ಮತ್ತೊಂದು ಇರ್ಬೋದು. ಅದರ ಮೂಲಕ ಅವರು ಇಂಟರ್ಫಿಯರ್ ಆಗಿದ್ದರು. ಇನ್ನು ಮೇಲೆ ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದ್ರು. ವಿಲ್ ನಾಟ್ ಇಂಟರ್ಫಿಯರ್ ಅಂತ ಭರವಸೆ ಕೊಟ್ಟರು. ಯಾಕೆಂದರೆ ಮುಖ್ಯವಾಗಿ ದಂಗೆ ನಡೆದಿದ್ದೇ ಈ ಕಾರಣಕ್ಕೆ. ಸಾಮಾಜಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯವರು ತಲೆ ಹಾಕ್ತಿದ್ದಾರೆ ಅಂತಲೇ
ಅಲ್ಲಿ ಪ್ರತಿಭಟನೆ ಬಂದಿದ್ದರಿಂದ ಆ ದಂಗೆ ಆಗಿತ್ತು. ಸೊ ಅದಕ್ಕೆ ವಿಕ್ಟೋರಿಯಾ ರಾಣಿ ಹೇಳ್ತಾಳೆ, ಇಲ್ಲ ಇನ್ಮೇಲೆ ನಾವು ಇಂಟರ್ಫಿಯರ್ಸ್ ಮಾಡಲ್ಲ, ನಿಮ್ಮ ಸಮಾಜ ನೀವೇನಾದರೂ ಮಾಡ್ಕೊಳ್ಳಿ, ನಿಮ್ಮ ಧರ್ಮ ನೀವೇನಾದರೂ ಮಾಡ್ಕೊಳ್ಳಿ, ನಾವು ಬರೀ ಆಡಳಿತ ಮಾಡ್ತೀವಿ, ನಿಮ್ಮ ಜೀವನದಲ್ಲಿ ಅಂದರೆ ಸೋಷಲ್ ರಿಲೀಜಿಯಸ್ ಲೈಫಲ್ಲಿ ವಿ ವಿಲ್ ನಾಟ್ ಇಂಟರ್ಫಿಯರ್ ಅನ್ನುವ ಭರವಸೆ ವಿಕ್ಟೋರಿಯಾ ಮಹಾರಾಣಿ ನಮಗೆ ಕೊಟ್ಟಳು. ಸೊ ಇವಿಷ್ಟು ಬದಲಾವಣೆಗಳೇನಿವೆ ಇದನ್ನು ನಾವು ಒಂದು ಐತಿಹಾಸಿಕವಾದ ಬದಲಾವಣೆಗಳು ಅಂತ ಕರಿತೇವೆ. ಇತಿಹಾಸಕಾರರು ಅದನ್ನು ಏನಂತ ಕರೆದ್ರು, ಮ್ಯಾಗ್ನಾ ಕಾರ್ಟಾ. ಅದಾಗಲೇ ಬರೆದಿದ್ದೇನೆ, ಬೋರ್ಡ್ ಮೇಲಿದೆ, ಮ್ಯಾಗ್ನಾ ಕಾರ್ಟಾ ಫಾರ್ ಇಂಡಿಯನ್ಸ್. ಭಾರತೀಯರ ಪಾಲಿಗೆ ಇದೊಂದು ಮಹಾ ಸನ್ನದು, ಒಂದು ಮಹಾ ದಾಖಲೆ, ಒಂದು ಮಹಾ ಭರವಸೆ ಈ ಒಂದು ಘೋಷಣೆಯ ಮೂಲಕ ಆಯಿತು. ಮತ್ತು ಅದು ನವಂಬರ್ 1ಕ್ಕೆ ಬಂದಿದ್ದರಿಂದ ನಿಮ್ಮ ಎಕ್ಸಾಮ್ನಲ್ಲಿ ಅದನ್ನು ನವೆಂಬರ್ ಘೋಷಣೆ ಅಂತ ಕೇಳ್ತಾರೆ, ವಿಕ್ಟೋರಿಯಾ ಘೋಷಣೆ ಅಂತ ಕೇಳ್ತಾರೆ. ಸೇಮ್ ಪಾಯಿಂಟ್ಸ್ ಬರೀಬೇಕು. ಅವ್ರು ಏನೇ ಕೇಳಿದ್ರು ಉತ್ತರ ಒಂದೇ, ಕ್ವಶನ್ ಚೇಂಜ್ ಮಾಡ್ತಾರೆ, ಆನ್ಸರ್ ಒಂದೇ, ಅದು ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು ಬದಲಾವಣೆಗಳು ನಮ್ಮ ದೇಶದಲ್ಲಿ ಈಗ ಆಗುತ್ತೆ. ಕಂಪನಿಯ ಆಡಳಿತ ಮುಕ್ತಾಯವಾಗಿ ಬ್ರಿಟಿಷ್ ಸರ್ಕಾರ ನೇರವಾಗಿ ನಮ್ಮನ್ನು ಆಳುವುದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ಲಾಸ್ಟ್ ಒಂದು ಕೊನೆಯ ಪಾಯಿಂಟನ್ನು ಹೇಳಬೇಕು. ಮುಂದಿನ ನೆಕ್ಸ್ಟ್ ಸ್ಲೈಡಿಗೆ ಹೋಗಿ. ಇತಿಹಾಸಕಾರರು ಇದರ ಬಗ್ಗೆ ಕೆಲವು ಕಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸ್ಲೈಡ್ ನಂಬರ್ 6. ನೆಕ್ಸ್ಟ್ ಸ್ಲೈಡಿಗೆ ಹೋಗಿ. ಓಕೆ, ಅಲ್ಲಿ ಬಂದು ನೋಡಿ, ಇದಲ್ಲ ನಂಬರ್ 6. ಎಸ್ ಇದೇ ಇರಲಿ. ಕಾಮೆಂಟ್ಸ್ ಆನ್ ದ ಮ್ಯೂಟಿನಿ ಬೈ ಹಿಸ್ಟಾರಿಯನ್ಸ್. ಅಂದರೆ ಕೆಲವು ಇತಿಹಾಸಕಾರರು ಈ ಘಟನೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಈ ಕೊಟೇಶನ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಅದನ್ನು ನಾನು ಬೋರ್ಡ್ ಮೇಲೆ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ತಾ ಹೋಗಿ. ಯಾವ್ಯಾವ ಇತಿಹಾಸಕಾರರು ಏನೇನು ಹೇಳಿದ್ರು ಈ ಘಟನೆಯ ಬಗ್ಗೆ, ಇದು ನಿಮಗೆ ಎಕ್ಸಾಮಿಗೆ ಕೊಟೇಶನ್ ಥರ ಕೇಳ್ತಾನೆ. ಮೊದಲನೇ ಇತಿಹಾಸಕಾರ ಯಾರು ಅಂದರೆ ಬ್ರಿಟಿಷ್ ಇತಿಹಾಸಕಾರ ಮೆಲಸನ್, ಪ್ರೊಫೆಸರ್ ರಾಬರ್ಟ್ ಮೆಲಸನ್ ಅಂತ ಪೂರ್ತಿ ಹೆಸರು. ಅವನು ಈ ಘಟನೆಯನ್ನು ಏನು ಹೇಳ್ತಾನೆ, ಸಿಪಾಯಿ ಮ್ಯೂಟಿನಿ ಅನ್ನೋ ಪದ ಬಳಸಿದ್ದೆ ಅವನು. ನೀವೇನೀಗ ನಿಮ್ಮ ಸಿಲೆಬಸ್ಸಲ್ಲಿ ತಗೋತೀರಿ, ಈ ಟೈಟಲ್ ಬಳಸಿದ್ದು ಯಾರು ಅಂದರೆ ಈ ಮಹಾಶಯ. ಈ ಇಡೀ ಘಟನೆಯನ್ನು ಮೆಲಸನ್ ಅನ್ನುವ ಇತಿಹಾಸಕಾರ ಏನು ಹೇಳ್ತಾನೆ, ಇದೊಂದು ಸಿಪಾಯಿ ದಂಗೆ. ಓಕೆ, ಸಿಪಾಯಿ ಅಂದರೆ ಸೈನಿಕರು, ಸೈನಿಕರಿಂದ ಆದಂತಹ ದಂಗೆ ಅಂತ ಅವನು ಹೇಳ್ತಾನೆ. ಅವನೊಬ್ಬ ಬ್ರಿಟಿಷ್ ಇತಿಹಾಸಕಾರ. ಇದಕ್ಕೆ ನೀವೇನು ಟೀಕೆ ಅಥವಾ ಕಮೆಂಟ್ ಕೊಡಬೇಕು, ಸರ್ ಇವನು ಹೇಳ್ತಾ ಇರೋದು ಸರಿಯಾ ಅಂತ ಹೇಳಿದರೆ ಅಲ್ಲ. ಯಾಕೆ ಅಲ್ಲ ಅಂತ ನಾವು ಯಾಕೆ ಹೇಳ್ತೀವಿ, ಬರೀ ಸೈನಿಕರಷ್ಟೇ ಪಾಲ್ಗೊಂಡಿದ್ದರೆ ಅದನ್ನು ಸಿಪಾಯಿ ದಂಗೆ ಅಂತ ಹೇಳ್ಬೋದು. ಆದರೆ ಸೈನಿಕರ ಜೊತೆಗೆ ಇದರಲ್ಲಿ ಯಾರ್ಯಾರು ಬಂದರು, ಮೊಘಲ್ ಚಕ್ರವರ್ತಿ ಬಂದ, ಬೇಗಂ ಹಜರತ್ ಮಾಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮರಾಠ ಪೇಶ್ವಾ ನಾನಾ ಸಾಹೇಬ್, ಅವರೆಲ್ಲ ಬರ್ತಾರೆ. ಅವರೆಲ್ಲ ಚಕ್ರವರ್ತಿಗಳಾದವರು ಇದರಲ್ಲಿ ಪಾಲ್ಗೊಂಡಿದ್ದರಿಂದ ನೀವು ಅದನ್ನು ಬರೀ ಸಿಪಾಯಿ ದಂಗೆ ಅಂತ ಹೇಳುವುದು ಸರಿಯಲ್ಲ. ಬಟ್ ಸ್ಟಾರ್ಟ್ ಆಗಿದ್ದು ಯಾರಿಂದ ಅಂತ ಕೇಳಿದರೆ ಸೈನಿಕರಿಂದ. ಅದನ್ನು ನಾನು ಒಪ್ಕೋತೀನಿ. ಸ್ಟಾರ್ಟ್ ಮಾಡಿದ್ದು ಮಂಗಲ್ ಪಾಂಡೆ ಸೈನಿಕರು ಸ್ಟಾರ್ಟ್ ಮಾಡಿದರು ನಿಜ. ಆದರೆ ಸ್ಟಾರ್ಟ್ ಆದಮೇಲೆ ಬೇರೆಯವರೆಲ್ಲ ಅದಕ್ಕೆ ಸೇರಿಕೊಂಡಿದ್ದರಿಂದ, ರಾಜಮಹಾರಾಜರೆಲ್ಲ ಸೇರಿಕೊಂಡಿದ್ದರಿಂದ ಇದು ಬರೀ ಸಿಪಾಯಿ ದಂಗೆ ಅಂತ ಹೇಳುವುದು ಸೂಕ್ತ ಅಲ್ಲ, ಕರೆಕ್ಟ್ ಅಲ್ಲ ಅನ್ನೋದು ನಮ್ಮ ಅದಕ್ಕೆ ಟಿಪ್ಪಣಿ. ಅಂದರೆ ಅವನ ಅಭಿಪ್ರಾಯಕ್ಕೆ ನಮ್ಮ ಟಿಪ್ಪಣಿ ಏನು ಅಂದರೆ ನೀವು ಆ ಥರ ಅದನ್ನು ಬರೀಬೇಕು. ಇನ್ನು ಎರಡನೇ ಅಭಿಪ್ರಾಯ ಕೊಟ್ಟವರು ಯಾರು ಅಂದರೆ ವಿ ಡಿ ಸಾವರ್ಕರ್. ಅವ್ರ ಬಗ್ಗೆ ಚರ್ಚೆಯ ಆರಂಭದಲ್ಲೇ ಹೇಳಿದೆ. ನಮ್ಮ ದೇಶದ ದೊಡ್ಡ ಕ್ರಾಂತಿಕಾರಿ ವಿ ಡಿ ಸಾವರ್ಕರ್. ಇದನ್ನು ಏನಂತ ಕರೀತಾರೆ, ಫಸ್ಟ್ ವಾರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅವ್ರು ಕರೀತಾರೆ. ಇಂಡಿಯಾ ಇಂಡಿಪೆಂಡೆನ್ಸ್, ಭಾರತೀಯ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಅವ್ರು ಕರೀತಾರೆ. ಇದು ಅವರ ಅಭಿಪ್ರಾಯ. ವಿ ಡಿ ಸಾವರ್ಕರ್, ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಪೂನಾದಲ್ಲಿದ್ದರು, ಕ್ರಾಂತಿಕಾರಿಗಳು. ಅವರೇನು ಹೇಳ್ತಾರೆ ಅಂದರೆ ಇದು ಸಿಪಾಯಿ ದಂಗೆಯಲ್ಲ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅವರ್ಡ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ವಾರ್ ಆಫ್ ಇಂಡಿಯನ್ ಭಾರತೀಯರು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಮೊದಲ ಹೋರಾಟ, ಪ್ರಥಮ ಹೋರಾಟ ಅಂದರೆ ಈ ಘಟನೆ ಅಂತ ಅವ್ರು ಹೇಳ್ತಾರೆ. ಬಟ್ ಇಲ್ಲಿ ಸಮಸ್ಯೆ ಏನು ಅಂದರೆ ಈ ಅಭಿಪ್ರಾಯವನ್ನು ನಾವು ಒಪ್ಪಲಿಕ್ಕಾಗಲ್ಲ. ಅಂದರೆ ಯಾಕೆ ಅಂದರೆ ನಾವು ಅವ್ರನ್ನ ಟೀಕೆ ಮಾಡ್ತಿದ್ದೀವಿ ಅಂತಲ್ಲ, ಸಾವರ್ಕರ್ ಅವ್ರ ಬಗ್ಗೆ ಗೌರವ ಇದೆ, ಅದು ಗೌರವದ ವಿಷಯ ಬೇರೆ. ಬಟ್ ಫ್ಯಾಕ್ಟ್ ಏನು, ಫಸ್ಟ್ ವಾರ್ ಅಂತ ನಾವು ಯಾಕೆ ಕರೆಯೋಕ್ಕಾಗಲ್ಲ ಅಂದರೆ ಅದಕ್ಕೆ ಇತಿಹಾಸಕಾರರು ಪ್ರೂಫ್ ಕೊಡ್ತಾರೆ. ಈ ಘಟನೆ ನಡೆಯೋಕ್ಕಿಂತ ಮೊದಲು ಅನೇಕ ಕಡೆಗಳಲ್ಲಿ ದಂಗೆಗಳಾಗಿದ್ದವು. 1857ಕ್ಕಿಂತ ಮುಂಚೆನೇ
ಅನೇಕ ಕಡೆ ದಂಗೆಗಳಾಗಿತ್ತು. ಫಾರ್ ಎಕ್ಸಾಂಪಲ್ ನಮ್ಮ ಕಿತ್ತೂರಲ್ಲಿ ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ದು 1824, ಅಂದರೆ ಅದು ಈ ದಂಗೆಗಿಂತ ಮುಂಚೆ ಆಗಿತ್ತು. 1824 ಅಂದರೆ ಇದಕ್ಕಿಂತ ಮುಂಚೆ. ಆಮೇಲೆ 1833ರಲ್ಲಿ ಕೊಡಗು ದಂಗೆ ಆಗುತ್ತೆ. ಕೊಡಗು ಜಿಲ್ಲೆಯಲ್ಲಿ ಕೊಡಗಿನ ಜನ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅದನ್ನು ಕೊಡಗು ರಿವೋಲ್ಟ್ ಅಂತ ಹೇಳ್ತೀವಿ. ಕೊಡಗು ರೆಬೇಲಿಯನ್ 1833ನಲ್ಲಿ ಆಗುತ್ತೆ. ಮತ್ತು ಮುಂದೆ 1835 ತಮಿಳುನಾಡಿನ ವೆಲ್ಲೂರಲ್ಲಿ ಒಂದು ದಂಗೆ ಆಗುತ್ತೆ. ಅದನ್ನು ವೆಲ್ಲೂರು ದಂಗೆ ಅಂತ ಕರೀತಾರೆ. ಅವೆಲ್ಲ ತಮಿಳುನಾಡು ಹಿಸ್ಟ್ರಿಯಲ್ಲಿ ಬರುತ್ತೆ. ವೆಲ್ಲೂರು ದಂಗೆ ಅಂತ ತಮಿಳುನಾಡಲ್ಲಿ ನಡೆಯುತ್ತೆ. ಅದು ಇದಕ್ಕಿಂತ ಮುಂಚೆ. ಮತ್ತು ಅದು ಆದಮೇಲೆ ನಿಮ್ಮ ಬಂಗಾಳದಲ್ಲಿ ಕೂಡ ಒಂದು ಬುಡಕಟ್ಟು ದಂಗೆ ನಡೆಯುತ್ತೆ. ಸಂಥಾಲರ ದಂಗೆ ಅಂತ ಅದನ್ನು ಕರೀತಾರೆ. ಆ ಹೆಸರು ಕೇಳಿರ್ತಾರೆ ನೀವು. ಸಂಥಾಲ ಅನ್ನೋದು ಇಟ್ಸ್ ಎ ನೇಮ್ ಆಫ್ ಎ ಟ್ರೈಬ್ ಇನ್ ಬೆಂಗಾಲ್. ಆ ಸಂಥಾಲರು ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಮಾಡ್ತಾರೆ. ಯಾವಾಗ? 1856, ದಂಗೆಗಿಂತ ಮುಂಚೆ. ಸೊ ಈ ಎಲ್ಲ ದಂಗೆಗಳು ಅಂದರೆ ಕಿತ್ತೂರು ದಂಗೆ, ಕೊಡಗು ದಂಗೆ, ವೆಲ್ಲೂರು ದಂಗೆ, ಸಂಥಾಲರ ದಂಗೆ, ಇನ್ನೂ ದೊಡ್ಡ ಲಿಸ್ಟ್ ಇದೆ. ಸುಮಾರು ಒಂದು 15-20 ದಂಗೆಗಳು ಬರ್ತವೆ. ಈಗ ಅದರ ವಿವರಕ್ಕೆ ನಾನು ಹೋಗಲ್ಲ. ಆ ಎಲ್ಲ ದಂಗೆಗಳು 57ಕ್ಕಿಂತ ಮುಂಚೆ ಆಗಿತ್ತು. ಅಷ್ಟು ನೆನ್ಪಿಟ್ಕೊಳ್ಳಿ. 57ಗಿಂತ ಮುಂಚೆನೇ ಆಗಿದ್ದರಿಂದ ನೀವು ಇದನ್ನು ಫಸ್ಟ್ ಅಂತ ಹೆಂಗೆ ಕರಿತೀರಿ? ಫಸ್ಟ್ ಅಂತ ಕರೀಲಿಕ್ಕೆ ಬರಲ್ಲ ಅಂಥೇಳಿ ಆ ತಕರಾರು ಯಾರು ಮಾಡ್ತಾರೆ? R.C. ಮುಜುಮ್ದಾರ್ ಮಾಡ್ತಾರೆ. ಇತಿಹಾಸಕಾರ R.C. ಮುಜುಮ್ದಾರ್ ಅವರು ಇದನ್ನು ಒಪ್ಪಲ್ಲ. ಇಲ್ಲ, ನೀವು ಹೇಳೋದು ಸರಿ ಇಲ್ಲ, ಇದನ್ನು ನಾನು ಒಪ್ಪಲ್ಲ ಅಂತ ಅವ್ರು ಹೇಳ್ತಾರೆ. R.C. ಮುಜುಮ್ದಾರ್ ಇತಿಹಾಸಕಾರ ಹೇಳ್ತಾರೆ ಫಸ್ಟ್ ಅಂತ ಕರಿಬೇಡಿ, ಯಾಕಂದರೆ ಇದಕ್ಕೆ ಮುಂಚೆ ಆಗಿದೆ. ಮುಂಚೆ ಆಗಿಲ್ಲ ಅಂದರೆ ನೀವು ಪ್ರಥಮ ಅನ್ನೋ ಶಬ್ದ ಬಳಸಬೇಕು. ಓಕೆ, ಒಂದು. ಇನ್ನು ಇಂಡಿಯನ್ ಅಂತ ಈ ಪದ ಬಳಸ್ತಾರೆ. ಇಡೀ ಭಾರತವೇ ದಂಗೆ ಎತ್ತು ಅಂತ ವಿ ಡಿ ಸಾವರ್ಕರ್ ಅವರು ಹೇಳ್ತಾರೆ. ಆದರೆ R.C. ಮುಜುಮ್ದಾರ್ ಅವರು ಹೇಳ್ತಾರೆ ಇದಲ್ಲ. ಯಾಕೆ? ಈಗ ಹಿಂದಿನ ಚರ್ಚೆಯನ್ನು ಸ್ವಲ್ಪ ನೆನಪಿಸ್ತೀನಿ. ದಂಗೆ ನಡೆದಂಥ ಸ್ಥಳಗಳೆಲ್ಲ ಎಲ್ಲಿದ್ವು? ಉತ್ತರ ಭಾರತದಲ್ಲಿದ್ವು, ನಾರ್ತ್ ಇಂಡಿಯಾದಲ್ಲಿದ್ವು. ಅದು ಮೀರತ್ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಡೆಲ್ಲಿ ಇರ್ಬೋದು, ರಾಯ್ಬರೇಲಿ ಇರ್ಬೋದು, ಸಂಭಾಲ್ಪುರ್ ಇರ್ಬೋದು, ಝಾನ್ಸಿ ಇರ್ಬೋದು, ಲಖನೌ ಇರ್ಬೋದು, ಮೀರತ್ ಇರ್ಬೋದು. ಇವೆಲ್ಲವೂ ನಾರ್ತ್ ಇಂಡಿಯಾದಲ್ಲಿದ್ದು. ದಕ್ಷಿಣ ಭಾರತದಲ್ಲಿ ಏನೂ ಆಗಲಿಲ್ಲ. ಯಾವ ಗಲಾಟೆಯೂ ದಕ್ಷಿಣ ಭಾರತದಲ್ಲಿ ಆಗಲಿಲ್ಲ. ಇಟ್ ವಾಸ್ ಕನ್ಫೈನ್ಡ್ ಓನ್ಲಿ ಫಾರ್ ನಾರ್ತ್ ಇಂಡಿಯಾ. ಉತ್ತರ ಭಾರತದಲ್ಲಿ ಮಾತ್ರ ದಂಗೆ ನಡೆದಿದ್ದರಿಂದ ನೀವು ಇದನ್ನು ರಾಷ್ಟ್ರೀಯ ಅಂತ ಹೇಗೆ ಕರಿತೀರಿ? ನೀವು ರಾಷ್ಟ್ರೀಯ ಅನ್ನೋ ಪದ ಬಳಸುವುದು ಸಮಂಜಸ ಅಲ್ಲ. ಯಾಕೆ? ನೀವು ರಾಷ್ಟ್ರೀಯ ಅಂತ ಶಬ್ದ ಬಳಸಿದರೆ ದಂಗೆ ಎಲ್ಲಾಗಬೇಕು? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಲ್ಲ ಕಡೆಗೆ. ನೀವು ಮ್ಯಾಪ್ ನೋಡಿಕೊಂಡ್ರೆ ಇಂಡಿಯಾದ ಮ್ಯಾಪು ಎಲ್ಲ ಕಡೆ ದಂಗೆ ಆಗಬೇಕು, ಆವಾಗ ರಾಷ್ಟ್ರೀಯ ಅಂತ ಹೇಳಬೇಕು. ಆದರೆ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಆಗಿದ್ದರಿಂದ ಇದು ರಾಷ್ಟ್ರೀಯ ಅಲ್ಲ. ಇಟ್ ಹ್ಯಾಪನ್ಡ್ ಓನ್ಲಿ ಇನ್ ದ ನಾರ್ತ್. ದಕ್ಷಿಣದಲ್ಲಿ ಏನೂ ಆಗಲಿಲ್ಲ. ಅದನ್ನು R.C. ಮುಜುಮ್ದಾರ್ ಅವರು ಚೆನ್ನಾಗಿ ಹೇಳ್ತಾರೆ. ಉತ್ತರ ಭಾರತ ಹತ್ತಿ ಉರಿತಾ ಇದ್ದರೆ ದಕ್ಷಿಣ ಭಾರತ ಶಾಂತವಾಗಿ ನಿದ್ರಿಸುತ್ತಿತ್ತು ಅಂತ ಹೇಳ್ತಾರೆ. ಅದು ಇಂಗ್ಲೀಷಲ್ಲಿ ಹೇಳ್ತೀನಿ. ವೆನ್ ದ ನಾರ್ತ್ ವಾಸ್ ಬರ್ನಿಂಗ್, ಸೌತ್ ವಾಸ್ ಸ್ಲೀಪಿಂಗ್ ಕಾಮ್ಲಿ ಆ್ಯಂಡ್ ಕ್ವೈಟ್ಲಿ ಅಂತ ಹೇಳ್ತಾರೆ. ಅಂದರೆ ನಮ್ಮಲ್ಲಿ ಏನೂ ಆಗಲಿಲ್ಲ. ದಕ್ಷಿಣ ಭಾರತದಲ್ಲಿ ಈ ದಂಗೆಯ ಒಂದಿಷ್ಟು ಪರಿಣಾಮಗಳು ಆಗಲಿಲ್ಲ. ಹಾಗಾಗಿ ಇದನ್ನು ರಾಷ್ಟ್ರೀಯ, ಇಂಡಿಯನ್ ಅನ್ನೋ ಪದ ಬಳಸೋದು ಸರಿಯಲ್ಲ ಅನ್ನೋದು ಅವ್ರ ವಾದ. ಮತ್ತು ಅದು ನಿಜ ಕೂಡ ಹೌದು ನಾವು ತಾರ್ಕಿಕವಾಗಿ ನೋಡಿದರೆ. ಇನ್ನು ಮೂರನೇ ಶಬ್ದ ಏನಿದೆ, ಇಂಡಿಪೆಂಡೆನ್ಸ್, ಇದನ್ನು ಅವರು ಒಪ್ಪಲ್ಲ. ಯಾರು? R.C. ಮುಜುಮ್ದಾರ್ ಅವರು. ಯಾಕೆ? ಅವರೇನು ಹೇಳ್ತಾರೆ? ಇಂಡಿಪೆಂಡೆನ್ಸ್ ಅನ್ನುವ ಕಲ್ಪನೆ ನಮ್ಮ ಜನರಿಗೆ ಬಂದಿದ್ದೆ ತುಂಬ ತಡವಾಗಿ. 80ರ ದಶಕದಲ್ಲಿ ನಮ್ಮ ತಲೆಯಲ್ಲಿ ಬರುತ್ತೆ. ಯಾವಾಗ? 1885, 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಸ್ಥಾಪನೆ ಆದಮೇಲೆ ಆವಾಗ ನಮ್ಮ ಜನರಲ್ಲಿ ಇಂಡಿಪೆಂಡೆನ್ಸ್ ಅಂದರೆ ಏನು, ಸ್ವಾತಂತ್ರ್ಯ ಅಂದರೆ ಏನು ಅನ್ನೋ ಕಲ್ಪನೆ 1885ರಲ್ಲಿ ಬರುತ್ತೆ. ಎ.ಓ. ಹ್ಯೂಮ್ ಅನ್ನುವಂಥ ಒಬ್ಬ ಅಧಿಕಾರಿ ಅದನ್ನು ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ ಮೇಲೆ ಆವಾಗ ನಮ್ಮ ಜನರ ತಲೆಯಲ್ಲಿ ಸ್ವಾತಂತ್ರ್ಯದ ಕಲ್ಪನೆ ಬರುತ್ತೆ. ಅದಕ್ಕೂ ಮುಂಚೆ ಸ್ವಾತಂತ್ರ್ಯದ ಕಲ್ಪನೆ ಇರಲಿಲ್ಲ. ಈ ಇಂಡಿಪೆಂಡೆನ್ಸ್ ಅನ್ನೋ ಪದವನ್ನು ನಾವು ಯಾವಾಗ ಬಳಸೋಕ್ಕೆ ಶುರು ಮಾಡ್ತೀವಿ? ಆಫ್ಟರ್ 1885. ದಂಗೆ ಆಗಿ ತುಂಬ ದಿನ ಆದಮೇಲೆ, ವರ್ಷಗಳಾದಮೇಲೆ 1885ರಲ್ಲಿ ನಮ್ಮ ಸ್ವರಾಜ್ಯ, ಸ್ವಾತಂತ್ರ್ಯ, ದೇಶ ಅನ್ನೋ ಕಲ್ಪನೆ ಆವಾಗ ಬರುತ್ತೆ. ಆದರೆ ಈಗ ಇಷ್ಟು ಮುಂಚೆನೇ 57ರಲ್ಲೇ ನಾವು ಸ್ವಾತಂತ್ರ್ಯಕ್ಕೆ ಹೋಗಿದ್ವಿ ಅಂತ ಹೇಳೋದು ಇಟ್ ಈಸ್ ಅ ಪ್ರೀ ಮೆಚ್ಯೂರ್. ಭಾಳ ಬೇಗನೆ ನೀವು ಹೇಳ್ದಂಗೆ ಆಗುತ್ತೆ. ಅದಕ್ಕೆ ಪ್ರೀ ಮೆಚ್ಯೂರ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಬಹುಶಃ R.C. ಮುಜುಮ್ದಾರ್ ಅವರು ಹೆಂಗೆ ಹೇಳ್ತಾರೆ ಅಂದರೆ, ಇವರು ಫ್ರೀಡಮ್ ಫೈಟರ್ಸ್ ಅಲ್ಲ, ದೇವರ್ ಪೆನ್ಷನ್ ಫೈಟರ್ಸ್ ಅಂತ ಟೀಕೆ ಮಾಡ್ತಾರೆ.
ಇವ್ರು ಯಾರೂ ಹೋರಾಟ ಮಾಡಿದ್ದು ಸ್ವಾತಂತ್ರ್ಯಕ್ಕಾಗಿ ಅಲ್ಲ, ತಾವು ಕಳೆದುಕೊಂಡಿದ್ದಂಥ ಪೆನ್ಷನ್ನಿಗಾಗಿ ಅವರು ಹೋರಾಟ ಮಾಡ್ತಿದ್ರು. ನಾನಾ ಸಾಹೇಬ್ ಆಗಲಿ, ಮೊಘಲ್ ಚಕ್ರವರ್ತಿ ಬಹದ್ದೂರ್ ಶಾ ಆಗಲಿ, ಅವರು ಪೆನ್ಷನ್ ಹೋಗಿತ್ತು, ಅದು ಮತ್ತೆ ವಾಪಸ್ ತಗೊಳ್ಳೋದಕ್ಕೆ ಫೈಟ್ ಮಾಡಿದರೆ ಹೊರತು ಸ್ವಾತಂತ್ರ್ಯಕ್ಕಾಗಿ ಅಲ್ಲ ಅನ್ನೋದು ಆರ್ ಸಿ ಮುಜುಮ್ದಾರ್ ಅವರ ಅಭಿಪ್ರಾಯ. ಸೊ ಹಾಗಾಗಿ ಈ ಒಂದು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತೇನು ಇವರು ವಿ ಡಿ ಸಾವರ್ಕರ್ ಅವರು ಹೇಳ್ತಾರೆ, ಈ ವಾದವನ್ನು, ಅವರ ಅಭಿಪ್ರಾಯವನ್ನು ಆರ್ ಸಿ ಮುಜುಮ್ದಾರ್ ಅವರು ಒಪ್ಪೋದಿಲ್ಲ, ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ. ಅವರ ಮಾತುಗಳಲ್ಲೇ ಹೇಳೋದಾದರೆ, ಇಟ್ ಈಸ್ ನೈದರ್ ಫಸ್ಟ್ ನಾರ್ ವಾರ್ ಫಾರ್ ಇಂಡಿಪೆಂಡೆನ್ಸ್ ನಾರ್ ನ್ಯಾಷನಲ್ ಅಂತ ಹೇಳ್ತಾರೆ. ಅಂದರೆ ಕನ್ನಡದಲ್ಲಿ ಹೇಳ್ತೀನಿ, ಆರ್ ಸಿ ಮುಜುಮ್ದಾರ್ ಅವರು ಹೆಂಗೆ ಹೇಳ್ತಾರೆ ಅಂದರೆ, ಇದು ಪ್ರಥಮವೂ ಅಲ್ಲ, ರಾಷ್ಟ್ರೀಯವೂ ಅಲ್ಲ, ಸ್ವಾತಂತ್ರ್ಯ ಹೋರಾಟವಂತೂ ಅಲ್ಲವೇ ಅಲ್ಲ ಅಂತ ಆರ್ ಸಿ ಮುಜುಮ್ದಾರ್ ಅವರು ಇದಕ್ಕೆ ವ್ಯತಿರಿಕ್ತವಾದ ಮಾತುಗಳಲ್ಲಿ ಹೇಳ್ತಾರೆ. ಇನ್ನೊಂದು ಮುಖ್ಯವಾದ ಕೊಟೇಶನ್, ಪದೇ ಪದೇ ನಿಮ್ಮ ಎಕ್ಸಾಮ್ನಲ್ಲಿ ಕೇಳುವಂಥದ್ದು, ಅದು ಒಂದು ನೋಟ್ ಮಾಡ್ಕೊಳ್ಳಿ, ಅದನ್ನ ಹೇಳಿ ಚರ್ಚೆ ಮುಗಿಸ್ತೀನಿ. ಎಸ್ ಎನ್ ಸೇನ್ ಇವರೊಬ್ಬ ಇತಿಹಾಸಕಾರರು, ಬಂಗಾಳದ ಇತಿಹಾಸಕಾರರು, ಪ್ರೊಫೆಸರ್ ಎಸ್ ಎನ್ ಸೇನ್ ಅಂತ. ಇವರು ಏನು ಹೇಳ್ತಾರೆ ಅಂದರೆ, ಅದನ್ನು ಕೊಟೇಶನನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ವಾಟ್ ಬಿಗ್ಯಾನ್ ಆಸ್ ಎ ಫೈಟ್ ಫಾರ್ ರಿಲಿಜನ್, ವಾಟ್ ಬಿಗ್ಯಾನ್ ಆಸ್ ಎ ಫೈಟ್ ಫಾರ್ ರಿಲಿಜನ್ ಎಂಡೆಡ್ ಇನ್ ನ್ಯಾಷನಲಿಸಮ್ ಅಂತ ಹೇಳ್ತಾರೆ. ಐ ರಿಪೀಟ್ ಇಟ್, ವಾಟ್ ಬಿಗ್ಯಾನ್ ಆಸ್ ಎ ಫೈಟ್ ಫಾರ್ ರಿಲಿಜನ್ ಎಂಡೆಡ್ ಇನ್ ನ್ಯಾಷನಲಿಸಮ್ ಅಂತ ಎಸ್ ಎನ್ ಸೇನ್ ಅವರು ಹೇಳ್ತಾರೆ. ಈಗ ಅದನ್ನು ಕನ್ನಡದಲ್ಲಿ ಹೇಳ್ತೇನೆ, ಕನ್ನಡ ಮೀಡಿಯಮ್ದವ್ರು ನೀಟಾಗಿ ಬರ್ಕೊಳ್ಳಿ. ಎಸ್ ಎನ್ ಸೇನ್ ಅವರ ಕೊಟೇಶನ್ ಏನು ಅಂದರೆ, ಯಾವ ಹೋರಾಟವು ಧರ್ಮಕ್ಕಾಗಿ ಆರಂಭವಾಯಿತೋ, ಯಾವ ಹೋರಾಟವು ಧರ್ಮಕ್ಕಾಗಿ ಪ್ರಾರಂಭವಾಯಿತೋ ಅದು ರಾಷ್ಟ್ರೀಯವಾದದಲ್ಲಿ ಕೊನೆಗೊಂಡಿತು ಅಂತ ಹೇಳ್ತಾರೆ. ರಾಷ್ಟ್ರೀಯವಾದದಲ್ಲಿ ಕೊನೆಗೊಂಡಿತು. ಇನ್ನೊಮ್ಮೆ ಹೇಳ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾವ ಹೋರಾಟವು ಧರ್ಮಕ್ಕಾಗಿ ಆರಂಭವಾಗಿತ್ತೋ ಅದು ರಾಷ್ಟ್ರೀಯವಾದದಲ್ಲಿ ಕೊನೆಗೊಂಡಿತು ಅಂತ ಪ್ರೊಫೆಸರ್ ಎಸ್ ಎನ್ ಸೇನ್ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ವಾಟ್ ಬಿಗ್ಯಾನ್ ಇಸ್ ಎ ಫೈಟ್ ಫಾರ್ ರಿಲಿಜನ್ ಎಂಡೆಡ್ ಇನ್ ನ್ಯಾಷನಲಿಸಮ್ ಅಂತ ಹೇಳ್ತಾರೆ. ಇದು ಸ್ವಲ್ಪ ಮಟ್ಟಿಗೆ ನಿಜ. ಇವರ ಅಭಿಪ್ರಾಯವನ್ನು ಸ್ವಲ್ಪ ಮಟ್ಟಿಗೆ ನಾವು ಸರಿ ಇದೆ ಅಂತ ಒಪ್ಕೊಳ್ಬೋದು. ಯಾಕೆ, ನಮ್ಮ ದಂಗೆ ಸ್ಟಾರ್ಟ್ ಆಗಿದ್ದು ಧಾರ್ಮಿಕ ವಿಚಾರಗಳಿಂದ. ಅದು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ. ಲಾರ್ಡ್ ಕ್ಯಾನಿಂಗ್ ಬಂದಾಗ ಹೊಸ ಬಂದೂಕ್ ಇಂಟ್ರೊಡ್ಯೂಸ್ ಮಾಡಿದ, ಆ ಕಾಡುತೂಸುಗಳಿಗೆ ಪ್ರಾಣಿಯ ಕೊಬ್ಬನ್ನು ಹಚ್ಚಿದ್ರು. ಅದರಿಂದ ನಮ್ಮ ಸೈನಿಕರು ಕೋಪಗೊಂಡು ಮಂಗಲ್ ಪಾಂಡೆ ತನ್ನ ಅಧಿಕಾರಿಯನ್ನು, ಹಡ್ಸನ್ ಅನ್ನುವ ಅಧಿಕಾರಿಯನ್ನು ಕೊಂದು ಹಾಕಿದ ಅಂತ ಲಾಸ್ಟ್ ಚರ್ಚೆಯಲ್ಲಿ ಹೇಳಿದ್ದೆ. ಸೊ ಆ ಆ್ಯಂಗಲ್ನಿಂದ ನೋಡಿದರೆ ಖಂಡಿತ ಇದು ಸ್ಟಾರ್ಟ್ ಆಗಿದ್ದು ಧರ್ಮದ ಹೆಸರಿನಲ್ಲಿ. ಆದರೆ ಎಂಡ್ ಆದಾಗ ನಮ್ಮಲ್ಲಿ ಏನು ಬಂದಿತ್ತು, ಒಂದು ರಾಷ್ಟ್ರೀಯವಾದದ ಒಂದು ಸಣ್ಣ ಕಲ್ಪನೆ, ತಿಳುವಳಿಕೆ ಬಂದಿತ್ತು. ನಾವು ನಮ್ಮ ದೇಶಕ್ಕಾಗಿ ಹೋರಾಟ ಮಾಡಬೇಕು ಅನ್ನುವುದರ ಒಂದು ಅಸ್ಪಷ್ಟವಾದ ಕಲ್ಪನೆ ಜನರಲ್ಲಿ ಬಂದಿತ್ತು. ಮುಂದೆ ಅದು ನಮ್ಮ ರಾಷ್ಟ್ರೀಯ ಹೋರಾಟಕ್ಕೆ, ಕಾಂಗ್ರೆಸ್ಸಿನ ಸ್ಥಾಪನೆ ಆಗುತ್ತೆ, ನಮ್ಮ ಫ್ರೀಡಮ್ ಮೂಮೆಂಟಿಗೆ ಅದು ದಾರಿಯಾಗುತ್ತೆ. ಬಹುಶಃ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳಿ ಚರ್ಚೆ ಮುಗಿಸ್ತೇನೆ. ಎಸ್ ಎನ್ ಸೇನ್ ಅವರ ಹೇಳಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಸಿಪಾಯಿ ದಂಗೆ ಮುಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಏನಾಗುತ್ತೆ, ಬುನಾದಿ ಆಗುತ್ತೆ. ಆ ವರ್ಡ್ ನೋಟ್ ಮಾಡ್ಕೊಳ್ಳಿ. ಸಿಪಾಯಿ ದಂಗೆ ನಮ್ಮ ರಾಷ್ಟ್ರೀಯ ಆಂದೋಲನಕ್ಕೆ, ಸ್ವಾತಂತ್ರ್ಯ ಹೋರಾಟಕ್ಕೆ ಬುನಾದಿಯನ್ನು ಹಾಕಿತು. ಇಟ್ ಲೇಡ್ ದ ಫೌಂಡೇಶನ್ ಫಾರ್ ಫ್ರೀಡಮ್ ಮೂಮೆಂಟ್ ಅಂತ ಹೇಳ್ತೀವಿ. ಯಾವ ಈ ಸಿಪಾಯಿ ದಂಗೆ ಏನಿದೆ, ಇಟ್ ಲೇಡ್ ದ ಫೌಂಡೇಶನ್ ಫಾರ್ ಫ್ರೀಡಮ್ ಮೂಮೆಂಟ್. ಮುಂದೆ 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆಯಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತೆ. 3 ಹಂತದಲ್ಲಿ, ಮಂದಗಾಮಿಗಳು, ತೀವ್ರಗಾಮಿಗಳು, ಗಾಂಧೀಜಿ ಯುಗ ಅಂತ ಬರುತ್ತೆ. ಅದನ್ನು ಮುಂದಿನ ಕ್ಲಾಸ್ನಲ್ಲಿ ವಿವರಿಸ್ತೇನೆ. ಸೊ ಹೀಗೆ ಆ ಸಿಪಾಯಿಯ ದಂಗೆಯ ಕುರಿತು ಏನು ವಿಷಯಗಳು ಉಳಿದಿದ್ವು ಲಾಸ್ಟ್ ಕ್ಲಾಸಲ್ಲಿ, ಅದನ್ನು ಇವತ್ತು ತಿಳ್ಕೊಂಡಿದ್ದೀರಿ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ವೈಸ್ರಾಯ್ ಅವರ ಬಗ್ಗೆ ಚರ್ಚೆ ಆರಂಭ ಆಗುತ್ತೆ. 3 ಜನ ವೈಸ್ರಾಯ್ಗಳನ್ನು ನಾನು ಚರ್ಚೆ ಮಾಡ್ತೇನೆ. ಫಸ್ಟು ಲಾರ್ಡ್ ಲಿಟ್ಟನ್. ಸ್ಲೈಡ್ 1 ಸೆಕೆಂಡ್ ಸ್ಲೈಡ್ ಹಾಕಿ. ನಾಳಿನ ಚರ್ಚೆಯಲ್ಲಿ ಲಾರ್ಡ್ ಲಿಟ್ಟನ್ ಬಗ್ಗೆ ಚರ್ಚೆ ಆಗುತ್ತೆ. ಮೊದಲ ವೈಸ್ರಾಯ್ ನಾವು ಚರ್ಚೆಗೆ ತೆಗೆದುಕೊಳ್ತಕ್ಕಂಥದ್ದು ಲಾರ್ಡ್ ಲಿಟ್ಟನ್ ಅಂತ ಬರುತ್ತೆ. ಅವರ ಕಾಲದಲ್ಲಿ ಏನು ಬದಲಾವಣೆ ಆಯಿತು, ಎಸ್ ಅದು ಜಸ್ಟ್ ನೋಡಿರಿ, ವಿವರಣೆ ನಾಳೆ ಕೊಡ್ತೀನಿ. ಲಾರ್ಡ್ ಲಿಟ್ಟನ್ ಅವರ ಕಾಲದಲ್ಲಿ ಏನಾಯಿತು ಅನ್ನೋದನ್ನು ನೋಡಿ, ಆಮೇಲೆ ಲಾರ್ಡ್ ರಿಪ್ಪನ್ ಮತ್ತು ಲಾರ್ಡ್ ಕರ್ಜನ್, ಒಟ್ಟು 3 ವೈಸ್ರಾಯ್ಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ ಚಾಪ್ಟರು ಫ್ರೀಡಮ್ ಮೂಮೆಂಟ್ ಬರುತ್ತೆ. ಅದರೊಂದಿಗೆ ನಮ್ಮ ಚರ್ಚೆಗಳನ್ನು ಮುಕ್ತಾಯಗೊಳಿಸ್ತೇನೆ. ಓಕೆ, ಸೊ ಇಲ್ಲಿಗೆ ನಿಲ್ಲಿಸಿರ್ತೇನೆ. ನಾಳೆ ಲಾರ್ಡ್ ಲಿಟ್ಟನ್ ಅವರ ಬಗ್ಗೆ ಚರ್ಚೆ ತೆಗೆದುಕೊಳ್ತೇನೆ.